ಅದು ಈಗ ನಿಂತ್ಕೊಂಡು ಹೀಗಾದ್ರೆ ಹಂಗಾಗಿ ಏನಂತ ಪುಸ್ತಕ ಅದಕ್ಕೆ ಅದಕ್ಕೂ ಬುಷ್ ಅದಕ್ಕೂ ಇದಕ್ಕೂ ಎರಡಕ್ಕೂ ಇದು ಬೇಡ ಇದಕ್ಕೆ ಹಂಗ ಆಮೇಲೆ ಇದೆ ಇಲ್ಲ ಆಮೇಲೆ ಇದೆ ಯಾವ ಶ್ಲೋಕ ಬಂತು 90 ಸ್ಪಷ್ಟ ಇದೆಯಲ್ಲ ವಿದ್ಯತೆ ಹೃದಯ ಗ್ರಂಥಿಶ್ಚಿತ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ परावरे तस्मिन् दृष्टे अस्य हृदय ग्रंथि भिद्यते अस्य सर्व संशयाः छिद्यन्ते अस्य कर्माणि क्षीयन्ते ಪರಾವರ ಸ್ವರೂಪನಾದ ಪರಮಾತ್ಮನ ಕಂಡು ಪರ ಅಂದ್ರೆ ದೇವತಾದಿ ರೂಪದಿಂದ ಅವರು ಅವರ ಅಂದ್ರೆ ಮನುಷ್ಯಾದಿ ರೂಪ ಸಿರಿ ಎಲ್ಲಾ ರೂಪದಿಂದ ಶ್ರೇಷ್ಠ ರೂಪದಿಂದಲೂ ಕನಿಷ್ಠ ರೂಪದಿಂದ ಎಲ್ಲಾ ರೂಪದಿಂದಲೂ ಇರತಕ್ಕವನಾದ ಪರಮಾತ್ಮನನ್ನ ಕಂಡುಕೊಂಡವನಾದ ಅಂತಾದರೆ ಬರ್ಕೊಳ್ಳಿ ಶ್ರೇಷ್ಠವಾದ ದೇವಾದಿ ರೂಪದಿಂದಲೂ ಪರಾವರ ಹೆಂಗ್ ಮಾಡಿದ್ದಾರೆ ನಿರ್ಗುಣ ನಿರಾಕಾರ ರೂಪದಿಂದಲೂ ನಾಮರೂಪಾದಿ ರೂಪಗಳಿಂದಲೂ ಪರಾವರ ಅಲ್ಲ ಹಾಗೆ ಮಾಡಿದ್ದಾರೆ ಭಾಷೆಗಳು ಉತ್ಕೃಷ್ಟ ರೂಪದಲ್ಲೂ ನಿಕೃಷ್ಟ ರೂಪದಿಂದ ಇರುವ ಅಥವಾ ಸಗುಣ ರೂಪದಿಂದ ಇರುವ ಅಂತ ಹಾಗೆ ಮಾಡ್ಕೊಳ್ಳಿ ಉತ್ಕೃಷ್ಟ ನಿಕೃಷ್ಟ ರೂಪದಿಂದಲೂ ಉತ್ಕೃಷ್ಟ ನಿಕೃಷ್ಟ ರೂಪದಿಂದ ಇರುವ ಅಥವಾ ಸಗುಣ ನಿರ್ಗುಣ ರೂಪದಿಂದ ಇರುವ ಸಗುಣ ನಿರ್ಗುಣ ರೂಪದಿಂದಿರುವ ಆ ಪರಮಾತ್ಮನ ಕಂಡುಕೊಂಡವನಾದರೆ ಮುಂದೆ ನೀವು ಹೇಳಿದ್ರೆ ಅದು ಮಾಡಿರ್ಬೋದು ಗೊತ್ತಿಲ್ಲ ನನಗೂ ಅಯ್ಯ ಬಂತ ಶಿವರಾಜ್ ಅವ್ರದ ಎಲ್ಲಪ್ಪ ಮಾಯೆ ಯಾತಕ ವ್ಯಾಕೃತ ವ್ಯಾಕೃತ ಮಾಡಿದ್ದಾರೆ ವ್ಯಾಕೃತ ವ್ಯಾಕೃತ ಹೊಂದುತ್ತೆ ತಪ್ಪಿಲ್ಲ ವ್ಯಾಕೃತ ವ್ಯಾಕೃತದಲ್ಲಿ ಇರೋನು ಅಥವಾ ದೇವಾದಿ ರೂಪದಿಂದಲೂ ಸಿರಿಗಾದಿ ರೂಪದಿಂದಲೂ ಇರೋನು ಅಥವಾ ಸಗುಣ ನಿರ್ಗುಣ ರೂಪದಿಂದ 3 ವರ್ಷ ಹೊಂದುತ್ತೆ ಹಾಗೂ ಬರ್ಕೊಳ್ಳಿ ಪರೋ ಹಿರಣ್ಯಗರ್ಭ ಅವರೋ ಯಸ್ಮಾದ ಅವ್ಯಾಕೃತಂ ತದವರಂ ಮೂಢ ಪರಪ್ರತ್ಯನೇ ಅನರ್ಥ ನಾವದೆ ಇವನ ಹೃದಯ ಗ್ರಂಥಿಗಳು ಅಂದ್ರೆ ಅವಿದ್ಯಾ ಕಾಮ ಕರ್ಮಗಳು ಹೃದಯ ಗ್ರಂಥಿಗಳು ಒಡ ಹೋಗುತ್ತೆ ಇನ್ನು ಹೃದಯ ಗ್ರಂಥಿ ಅಂದ್ರೆ ಬ್ರಾಕೆಟ್ ಅವಿದ್ಯಾ ಕಾಮ ಕರ್ಮಗಳು ಬರ್ಕೊಳ್ಳಿ ಇವನ ಅವಿದ್ಯಾ ಗ್ರಂಥಿಗಳು ಬ್ರಾಕೆಟ್ ಅವಿದ್ಯಾ ಕಾಮ ಕರ್ಮಗಳು ಒಡೆದೋಗತ್ವೆ ಆಮೇಲೆ ಬರ್ಕೊಳ್ಳ ಅವನು ಮಾಡ್ಬಿಡ ನೆನ್ನೆ ಬರ್ಕೊಂಡಿದ್ಯಾನ ನೆನ್ನೆದೆಲ್ಲ ಬರ್ಕೊಂಡಿದ್ಯಾ ಅಲ್ಲ ನೆನ್ನೆದೆಲ್ಲ ಬರ್ಕೊಂಡಿದ್ಯಾ ಇಂಥ ಹೋಪ್ಲೆಸ್ ವಿದ್ಯಾರ್ಥಿ ಆಶ್ರಮದೇ ಇದೊಬ್ಬ ಇಲ್ಲ ದಂಡ ನಾನು ನೋಡ್ಕೊಂಡು ಏನ್ ಪ್ರಯೋಜನ ಇಲ್ಲ ಎಂಥದ್ದು ಉಪಯೋಗ ಇಲ್ಲ ಏನಾಯ್ತು ಆಮೇಲೆ ಹೊಡೆದೋಗುತ್ತೆ ಆಮೇಲೆ ಇವನ ಸಂಶಯಗಳೆಲ್ಲ ಕತ್ತರಿಸೋಗುತ್ತೆ ಎಲ್ಲಾ ಸಂಶಯಗಳು ಕತ್ತ ಹೋಗುತ್ತೆ ಇವನ ಎಲ್ಲಾ ಸಂಶಯಗಳು ಕತ್ತರಿಸೋಗುತ್ತವೆ ಇವನ ಎಲ್ಲಾ ಕರ್ಮಗಳು ಒಂದೇ ಸಂಚಿತ ಆಗಾಮಿ ಪ್ರಾರಬ್ಧ ಇವನ ಎಲ್ಲಾ ಕರ್ಮಗಳು ಒಂದೇ ಸಂಚಿತ ಆಗಾಮಿ ಪ್ರಾರಬ್ಧಗಳು ಹಾಕೊಳ್ಳಿ ತಪ್ಪಿಲ್ಲ
ಕರ್ಮ ಅವಿದ್ಯಾಕೃತ ಆದ್ಮೇಲೆ ಅವಿದ್ಯೆ ಹೋದ್ಮೇಲೆ ಯಾವ್ದು ಇರುತ್ತೆ, ಕರ್ಮ ಇರಲ್ಲ ಯಾವ್ದು ಇರಲ್ಲ. ಯಾಕೋ ಭಾಷೆಗಾರರು ಅದನ್ನ ಸಂಕೋಚ ಮಾಡ್ಕೊಂಡು ಅಲ್ಲಲ್ಲ, ಅವರು ವ್ಯವಹಾರ ದೃಷ್ಟಿಯಲ್ಲಿ ಹೇಳ್ತಿದ್ದಾರೆ. ಸೂತ್ರಗಳು ಅದು ತಗೊಂಡಿದ್ದಾರೆ. ಈ ಕಾಲದಲ್ಲೂ ಜ್ಞಾನಿ ದೇಹಾದಿಗಳು ಇಲ್ಲದನ್ನು ತಗೊಳ್ತಾನೆ ಅಂತ ಹೇಳಿದ್ದಾರೆ. ವಿಶ್ವಪಿ ಕಾಲೇಶು ನೇಜಾನಿ ನಪೂರಂ ಭವಿಷ್ಯತ್ ಕಾಲೇ ಹಾಗೆ ಬರೆದಿದ್ದಾರೆ. ಸ್ವತಂತ್ರ ವಾಕ್ಯಗಳನ್ನು ಬರ್ತಿದ್ದಾರೆ. ಹಾ, ಶ್ರುತ್ಯರ್ಥ ಮಾಡುವಾಗ ಅಷ್ಟೇ ಅಲ್ಲ, ತಸ್ಯ ತಾವದೇವ ಚಿರಂ ಶಿಲಕ್ಕೆ ಆರ್ಥಿಕ ಸ್ಪಷ್ಟ ತೋರಿಸಿದ್ದಾರೆ. ಅವನಿಗೆ ಅಜ್ಞಾನ ಹೋಗೋದೇ ತಡ ಅಂತ ಮಾಡಿದ್ದಾರೆ. ಕರೆಕ್ಟ್ ಅರ್ಥ ಅದು. ಅವನಿಗೆ ಅಜ್ಞಾನ ಹೋಗೋದೇ ತಡ. ಅಲ್ಲಿ ಶರೀರ ಬೀಳದೆ ತಡ. ಏನು ಎಂತ ಶರೀರ ಕಾಣುತ್ತವ ಭಾಷೆಗಾರರಿಗೆ. ಹಿಮ್ ಇಚ್ಛಾಜ್ಞಾನ ಮುಕ್ತ ಶರೀರ ಆಗು ಬರೆದಿದ್ದಾರೆ. ಅದೇ ವಾಕ್ಯಗಳನ್ನು ಬರೀತಾರೆ, ಆ ಸ್ವತಂತ್ರ ವಾಕ್ಯಗಳನ್ನು ಬರೀತಾರೆ. ಶ್ರುತ್ಯರ್ಥ ಮಾಡುವಾಗ ನೀವು ಹೇಳ್ದಂಗೆ ಲೌಕಿಕ ದೃಷ್ಟಿನ ಅವಲಂಬಿಸ್ಕೊಂಡು ಅದು ಕಾರುಣ್ಯ ಜಾಸ್ತಿ ಅವರಿಗೆ. ಅವಿದ್ಯಾ ಕಾಮಕರ್ಮ ಹೃದಯ ಗ್ರಂಥಿ ಅಂತ ಅಲ್ಲಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ಲಿಂಕ್ ಯಾಕೆ ಮಾಡಿದ್ದಾರೆ? ಹೃದಯ ಗ್ರಂಥಿಗೆ ಅಲ್ಲಿ ಗಂಟಿನಂತೆ ಅನಾದ ಕಾಲ ಬಿಡಿಸ್ಕೋಕಾಗಲ್ಲ. ಅದು ಬಹಳ ಕಕ್ಕಂಟದು ಹೃದಯ ಗಂಟ. ಹಾ, ಆಮೇಲೆ ಅದಿದ್ದವನಿಗೆ ಕಾಮ ಬರೋದು, ಕರ್ಮ ಬರೋದು. ಹೃದಯನೇ ಸರ್ ಆಸ್ಪದ ಎಲ್ಲ ಕಾಮಾದಿ ದೋಷಗಳು. ಹೃದಯನೇ ಮನಸ್ಸು ಬುದ್ಧಿ ಆಗ್ತಿರೋದು, ಬರೀ ಹಾರ್ಟ್ ಅಲ್ಲ. ಫಿಸಿಕಲ್ ಹಾರ್ಟ್ ಇಂಗ್ಲಿಷ್ ಅಲ್ಲೇ ಹೋಗ್ಬೇಡಿ. ಹೃದಯ ಅಂದ್ರೆ ಬುದ್ಧಿ, ಹೃದಯ ಮನಸ್ಸು ಬುದ್ಧಿ. ಬುದ್ಧಿಗುಹೆ. ತಸ್ಥಂ ಅಂತಃಕರಣಂ ಹೃದಯ ಶಬ್ದೇನ ಉಚ್ಯತೆ. ಆರ್ವೋ ಎಂಜಿನ ರಾಂಗೋ. WRO ಎಂಜಿನ ರಾಂಗೋ ತಪ್ಪು ಹೇಳ್ತದೆ. WRO ಎಂಜಿನ ರಾಂಗೋ. ಇದು ರಾಂಗ್ ಅರ್ಥ ಅಂತ. ನಿಮ್ ಶಾಸ್ತ್ರಗಳು ಬಂದಿದ್ದೀರ ಸಂಪದ ಅಂತ ಅರ್ಥವಾದತ್ತ. ತೇಜಸ್ ಕೊಡ್ತಿದ್ದೆ ಓಡೋಗ್ಬಿಟ್ಟ. ನಾನು ಸ್ವಲ್ಪ ಮಾತಾಡೋಲ್ಲ, ಉರ್ದು ಬಿಡ್ತಾರ ಅವ್ನ ಸ್ವಾಮಿಗಳು. ಅದಂಗ ಆಡ್ತಾ ಇದ್ಯಾ, ಯಾವ ಪದಕ್ಕೆ ಆಡ್ತಾ ಬರತ್ತೆ ಹೇಳು. ಅವ್ನು ಮಾಡ್ದ ಮೂರ್ಖ ನೀ ಹೆಂಗ್ ಮಾಡ್ತೀಯ ಅಂತಾರೆ. ಅವರು ಯಾವತ್ತು ಯುಕ್ತಿ ಅನುಭವಕ್ಕೆ ಹೊಂದೇವ ಯಾರು ಮಾಡಿ ಕಿತ್ತಾಕೊಂತಾರೆ. ನನಗೆ ಕೇಳಿ ಶಾಸ್ತ್ರ ಪರೀಕ್ಷೆ ಮಾಡಿದ್ರೆ ಶಾಸ್ತ್ರ ಪರೀಕ್ಷೆಗೆ ಹೋಪ್ಲೆಸ್ ಅಂತದ್ದು. ಕೆಲವು ಮೀಮಾಂಸಾ ವಿಷಯಕ್ಕೆಲ್ಲ ಬೇಕು, ಚೆನ್ನಾಗಿ ಅದು ಒಪ್ಕೊಟ್ರು. ಮೀಮಾಂಸಾ ವಿಷಯಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಅರ್ಥ ಆಗ್ಬಿಡ್ತಿದೆ. ಏನು ಕೇಳಿದ್ರೆ ತಸ್ಮಿನ್ ಪರಮಾತ್ಮನಿ, ಆ ಪರಮಾತ್ಮನ ಕಂಡವನಾದರೆ, ಆ ಪರಾವರ ಸ್ವರೂಪರಾದ ಪರಮಾತ್ಮನ ಕಂಡವನಾದರೆ ಇದೆಲ್ಲ ಆಗತ್ತೆ. ಇಲ್ಲ ಆಯ್ತು, ಮೊದಲು ಇದು ಬರ್ಕೊಂಡ್ರೆ ಆಮೇಲೆ ಇದನ್ನ ಹಾಕಿ, ಮೊದಲು ಅದು ಬರ್ದಿದ್ರೆ ಇದನ್ನ ಹೇಗೆ ಶುರು ಮಾಡಿದ್ರೆ ಏನಂತ? ಶ್ರೇಷ್ಠವಾದ ದೇವಾದಿ ರೂಪದಿಂದಲೂ ರೂಪದಿಂದಲೂ ಅಂದಲೂ ಇರ್ತಕ್ಕಂತಹ ಎಂದಲೂ ಇರ್ತಕ್ಕಂತಹ ಆ ಪರಾವರ ಸ್ವರೂಪರಾದ ಪರಮಾತ್ಮನನ್ನ ಗುರುಗಳು ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದಾರೆ. ಬರ್ಕೊಳ್ಳಿ, 3 ಬರ್ಕೊಳ್ಳಿ, ತಪ್ಪಿಲ್ಲ. ಅಲ್ಲ ಬರತ್ತ ಇಲ್ಲ, ಅವರು ಒಂದೇ ಇದ್ರಲ್ಲಿ ಬರ್ಕೊಂಡಿದ್ದಾರೆ. ಬ್ರಾಕೆಟ್ ಹಾಕ್ಬೇಕು ಅದಕ್ಕೆ. ಶ್ರೇಷ್ಠವಾದ ದೇವಾದಿ ರೂಪದಿಂದಲೂ ಕಾಮ, ಅದು ಕಾಮ. ವ್ಯಾಕೃತ ರೂಪದಿಂದಲೂ ತಪ್ಪಿಲ್ಲ. ವ್ಯಾಕೃತ ರೂಪದಿಂದಲೂ ಇರ್ತಕ್ಕವನಾದ ಆ ಪರಾವರ ಸ್ವರೂಪರಾದ ಇದು ಹೊಂದತೆ ಇದೆ, ಇದು ಅರ್ಥ ತಪ್ಪಿಲ್ಲ. ಕಂಡುಕೊಂಡೇ ಹಾಕಬೇಕು, ಅವಾಗ ಹೃದಯ ಗ್ರಂಥಿ ಹೊಡೆದೋಗುತ್ತೆ. ಎಲ್ಲ ಹೃದಯ ಗ್ರಂಥಿಗಳು ಬರ್ಕೊಂಡ್ರಮ್ಮ, ಸುಮ್ಮನಮ್ಮ ಬರ್ಕೊಂಡ್ರ ತೆಗಿಯೋ. ಅಲ್ಲಿ ಮಧ್ಯ ಬಿಟ್ಟೋಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಪರಾವರ ಸ್ವರೂಪನಾದ
ಆಕ್ಷೇಪಗಳು. ಪರಮಾತ್ಮನನ್ನ ಕಂಡುಕೊಂಡವನಾದರೆ, ಪರಾವರ ಸ್ವರೂಪನಾದ ಪರಮಾತ್ಮ ಕಂಡುಕೊಂಡವನಾದರೆ, ಅದಕ್ಕೆ ಪರಾವರ ಅನ್ನಕ್ಕೆ ಅದು ಹೆಚ್ಚಿನ ಸ್ವರೂಪ. ಹೆಚ್ಚಿನ, ಕಮ್ಮಿಯ, ವ್ಯಾಕೃತ ಖಗುಣ ನಿರ್ಗುಣ ಎಲ್ಲ ಪರಾವರಕ್ಕೆ. ಹೃದಯ ಗ್ರಂಥಿಗಳೆಲ್ಲ ಒಡೆದೋಗತ್ತೆ, ಸಂಶಯಗಳೆಲ್ಲ ಕತ್ತರಿಸೋಗತ್ತೆ, ಎಲ್ಲಾ ಕರ್ಮಗಳು ಕ್ಷಯವಾಗತ್ತೆ. ಬರ್ಕೊಂಡ ಸವಿತಕ್ಕ ಬರ್ಕೊಳ್ಳಿಲ್ಲ, ಬರ್ಕೋತಾ ಇದೆಯಾ? ಹೃದಯ ಗ್ರಂಥಿಗಳೆಲ್ಲ ಒಡೆದು ಹೋಗುತ್ತದೆ ಆದ್ಮೇಲೆ ಏನ್ ಗುರುಗಳೇ? ಸವಿತಕ್ಕಲ್ವಾ? ಹೃದಯ ಗ್ರಂಥಿಗಳೆಲ್ಲ ಒಡೆದು ಹೋಗುತ್ತದೆ. ಕೈಯಲ್ಲಿ ಒಡೆದು ಪೆನ್ನಿದೆ ಅಂತ ಹೋಗುತ್ತವೆ, ತೋರಿಸ್ತಾರೆ. ಸಂಶಯಗಳೆಲ್ಲ ಕತ್ತರಿಸಿ ಹೋಗುತ್ತವೆ, ಹಾ, ಸಂಶಯ. ಕರ್ಮಗಳೆಲ್ಲ ಕ್ಷಯವಾಗುತ್ತವೆ, ನಾಶವಾಗುತ್ತವೆ. ಅಲ್ಲ, ಭಾಷ್ಯಗಾರರು ಇದಕ್ಕೆ ಈ ಶ್ಲೋಕಕ್ಕೆ ಭಾಷ್ಯ ಬರೆಯುವಾಗ ಇದ್ ಮಾಡ್ಯಾರ ಅಂದ್ರ ಸಂಕೋಚ ಮಾಡ್ಯಾರ, ಎರಡೇ ಕರ್ಮ ಅಂತ. ಕರ್ಮಾಣಿ ಆಗಾಮಿ ಇದು ಸಂಚಿತ ಆಗಾಮಿ. ಮುಕ್ತೇಶ್ವತ್ ಪ್ರಾರಬ್ಧ ಕರ್ಮ ಬಿಟ್ಟ ಬಾಣತ್ತರ ಶುರು ಆಗೋಗಿರೋದ್ರಿಂದ ಅದು ಶ್ರೇಷ ಕರ್ಮಾಣಿ ಬಹುಶಃ ಯಾಕೆ ಸಂಕೋಚ ಮಾಡ್ತೀಯ? ಏನು ಕಿಮಯಂ ಖಿದ್ಯತೆ ಜನ. ಬಾಬಾ ಇವ್ರು ಕರೆಕ್ಟ್ ಅವರಿ, ಇವ್ರೇನ್ ತಪ್ಪಿಲ್ಲ. ಅಲ್ಲ, ಅವ್ರು ಹೆಂಗಿದೆ ಭಾಷಿಕಾರರ ಅರ್ಥ ಅದನ್ನ ತಗೊಂಡಿದ್ದಾರೆ. ಅಲ್ಲ, ಅಲ್ಲಿ ಪ್ರಾರಬ್ಧನ ಉಳಿಸ್ಕೊಂಡಿದ್ದಾರೆ ಅಂತ. ಅದು ಉಳ್ಸ್ಕೊಂಡಿದ್ದಾರೆ. ಭಾಷಿಕರು ಹಾಗೆ ಮಾಡೋದು, ನಿಮ್ಮ ಭಾಷಿಕರು ಹಾಗೆ ಮಾಡ್ತಾರೆ. ಮಟ್ಟಿಗೆ ವೇದಾಂತ ಬರೆಯುವ ಕಡೆ ಎಲ್ಲ ಪ್ರಾರಬ್ಧ ಉಳಿಸ್ಕೊಂಡು. ಆದ್ರೆ ಅದು ಅವನ ಅನುಭವ ಅಲ್ಲ, ಪ್ರಾರ್ಥ ಮಾಡಿಸ್ಕೊಂಡಿರುತ್ತೆ ಒಂದು ಪ್ರಾರ್ಥ ಕೂತ್ಕೊಂಡು ಜನ ನೋಡುವ ಅನುಭವ ಅದು. ಅವನಿಗೆ ಪ್ರಾರ್ಥ ಉಳಿದಿರಲ್ಲ, ಅವನ ಪ್ರಾರ್ಥ ಇದೆ, ನೋಡೋರ ಪ್ರಾರ್ಥದಿಂದ ಉಳಿದಿರುತ್ತೆ. ನೋಡೋರ ಪ್ರಾರ್ಥ ಅದು, ಅವನಿಗಂತ ಪ್ರಾರ್ಥ. ನಮ್ ಪ್ರಾರ್ಥಗಳದು ಅವನಿಗಿದೆ ಅನ್ನೋದು. ಬೇರೆ ಅಂತ ತಿಳ್ಕೊಂಡು ಅವನಿಗೆ ಯಾವ ಕರ್ಮ ತಾನೇ ಇರುತ್ತೆ. ಅವಿದ್ಯೆ ಹೋದ್ಮೇಲೆ ಎಂತ ಕರ್ಮ ಉಳಿಯುತ್ತಾ? ಆಯಾ ಮಾತ್ರ ಬೇತಿ ತಗೊಂಡು ನಮ್ಗೆ ಯಾವ ಕರ್ಮ ಉಳಿಯುತ್ತೆ? ಬ್ರಹ್ಮ ಕರ್ಮ ಇದೆ ಅಂತ ಹೇಳಂಗಾಗುತ್ತೆ. ಅವನು ಬ್ರಹ್ಮವನು ಜ್ಞಾನೇ, ಬ್ರಹ್ಮಾಹಮಸ್ಮಿ ತಗೊಂಡಿದ್ದಾನೆ. ಅವನಿಗೆ ಸಂಚಿತ ಕರ್ಮ ಪ್ರಾರ್ಥ ಆಗಮ ಇರುತ್ತೆ. ಭೂತಪೂರ್ವಗತ್ಯ ಮುಂಚೆ ಅಜ್ಞಾನಿ ಆಗಿದ್ದಲ್ಲ, ಅವಾಗ ಹೀರಾದಿಗಳು ಇತ್ತಲ್ಲ, ಅದು ಕಂಟಿನ್ಯೂ ಆಗ್ತದೆ. ಇಟ್ಕೊಂಡು ಒಪ್ಕೊಂಡು ಹೇಳ್ತೇವೆ. ಆಯ್ತಾ? ಇತ್ಯಾದಿನಾಪಿ ವಿಜ್ಞಾನಂ ಇತ್ಯಾದಿನಾಪಿ ವಿಜ್ಞಾನಂ ಅದೃಷ್ಟಾರ್ಥಮಿತೀರಿತಂ ನಾದೃಷ್ಟಾರ್ಥಮಿತೀರಿತಂ ಬ್ರಾಹ್ಮಣಕ್ಕೇನ ತಥಾ ಸ ಬ್ರಾಹ್ಮಣಃ ಕೇನ ಸ್ಯಾದ್ಯೇನೇತಿ ಪ್ರದರ್ಶಿತಂ ಸ್ಯಾದ್ಯೇನೇತಿ ಪ್ರದರ್ಶಿತಂ ನಾದೃಷ್ಟಾರ್ಥಮಿತೀರಿತಂ ತಥಾ ಸ ಬ್ರಾಹ್ಮಣಃ ಕೇನ ಸ್ಯಾದ್ಯೇನೇತಿ ಪ್ರದರ್ಶಿತಂ ಇತ್ಯಾದಿನ ಅಪಿ ವಿಜ್ಞಾನಂ ನ ಅದೃಷ್ಟಾರ್ಥಂ ಇತಿ ಈರಿತಂ ತಥಾ ಸಹ ಬ್ರಹ್ಮಣಃ ಬ್ರಾಹ್ಮಣಃ ಕೇನ ಸ್ಯಾತ್ ಯೇನ ಸ್ಯಾತ್ ಇತಿ ಪ್ರದರ್ಶಿತ ಅಂತ. ಕೇನ ಸ್ಯಾತ್ ಏನ ಸ್ಯಾತ್ ಯೇನ ಈದೃಶ ಅದು ವಾಕ್ಯಕ್ಕೆ ಕೇನ ಸ್ಯಾತ್ ಏನ ಅಂತ ಮಾಡಿದೆ. ಶ್ಲೋಕಕ್ಕೆ ಸ್ಯಾ ತಗೊಂಡ್ರೆ ಹೊಂದಲ್ಲ ಅಂತ ಹೇಳಿ ಚೇನ ಅಷ್ಟೇ ಹೇಳ್ಕೊಂಡ್ರು, ಏನ ಒಂದು ತಗೊಂಡ್ರು, ಏನ ಸ್ಯಾ ತಗೊಳ್ಳಿಲ್ಲ, ಕೇನ ತಗೊಂಡ್ರು. ಆ ಮಧ್ಯಮ ಸ್ಯಾ ಎರಡು ಮಾಡ್ಕೊಂಡು ಇತ್ಯಾಜಿನ ಚಿಕ್ಕದೇ ಕೋಟ್ ಸಹ ವಿದ್ಯುತ್ ಹೃದಯ ಗ್ರಂಥಿ ಇತ್ಯಾಜಿನ ವಿದ್ಯುತ್ ಹೃದಯ ಗ್ರಂಥಿಯಿಂದ ಮುಂಡಕ ಶ್ರುತಿ ಇದೆಯಲ್ಲ, ಅದೇ ಮದಾಗಿರೋ ಶ್ರುತಿಯಿಂದ ಈ ವಿಜ್ಞಾನ ಇದೆಯಲ್ಲ, ಅನುಭವ ಪರ್ಯಂತವಾದ ಜ್ಞಾನ, ಇದು ಅದೃಷ್ಟಾರ್ಥ ಅಂತ ಹೇಳಿ ಹೇಳಲ್ಪಟ್ಟಿದ್ದಲ್ಲ. ನ ಅದೃಷ್ಟಾರ್ಥ ಇದು ಈ ರೀತಿ ಅದೃಷ್ಟಾರ್ಥ ಎಂದ್ರೆ ಸ್ವರ್ಗಾದಿಗಳು ಅದೃಷ್ಟಾರ್ಥವೋ. ಇಲ್ಲಿ ಅಗ್ನಿಹೋತ್ರ ಮಾಡಿದ್ರು, ಸತ್ ಮೇಲೆ ಲೋಕಾಂತರಕ್ಕೆ ಹೋಗಿ ಅಲ್ಲಿ ಹುಟ್ಟಿ ಆ ಸ್ವರ್ಗ ಲೋಕ ಅನುಭವಿಸ್ಬೇಕು. ಹಾಗೆ ಜ್ಞಾನ ಆದ್ಮೇಲೆ ಮಂದೆಲ್ಲೋ ಹೋಗಿ ಹುಟ್ಟಿ ಆಮೇಲೆ ಮೋಕ್ಷ ಅನುಭವಿಸೋದಲ್ಲ. ವೆರಿ ಇನ್ ದಿಸ್ ಬರ್ತ್, ಈ ಜನ್ಮದಲ್ಲೇ, ಇನ್ ದಿಸ್ ಲೈಫ್, ಇನ್ ದಿಸ್ ಬರ್ತ್, ಈ ಜನ್ಮದಲ್ಲಿ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ ಜ್ಞಾನವಾದ ಸಮಯದಲ್ಲಿಯೇ ಮುಕ್ತನಾದ ಅಂತ ಅರ್ಥ. ಯಾಕಂದ್ರೆ ಬಂಧನಕ್ಕೆ ಅಜ್ಞಾನವೇ ಕಾರಣವಾದ್ರಿಂದ ಹಾಗೆ ಇತ್ಯಾಜಿನ ವಾಕ್ಯೇನ ಇತ್ಯಾಜಿನ ವೇದೇನ, ಇದೇ ಮೊದಲಾಗತಕ್ಕಂತಹ ವೇದವಾಕ್ಯದಿಂದ ಉಂಟಾದ ವಿಜ್ಞಾನವು, ಅನುಭವಪರ್ಯಂತವಾದ ಜ್ಞಾನವು, ಇದೇ ಮೊದಲಾದ ವೇದವಾಕ್ಯದಿಂದ ಉಂಟಾದ ಅನುಭವಪರ್ಯಂತವಾದ ಜ್ಞಾನವು, ಅಭೀನದು ಅನುಭವದಿಂದ ವಿಶೇಷ ಜ್ಞಾನ. ಅದೃಷ್ಟಾರ್ಥಕ್ಕೆ ಅಂದ್ರೆ ಅದೃಷ್ಟಾರ್ಥಕ್ಕೆ ಕನ್ನಡ ಏನ್ ಬಿಡಿಸೋಣ? ಅದೃಷ್ಟವಾದ ಪ್ರಯೋಜನಕ್ಕಾಗಿ ಎಂಬುದಾಗಿ ಹೇಳಿದ್ದಲ್ಲ. ಜ್ಞಾನವು ಪರ್ಯಂತವಾದ ಜ್ಞಾನವು, ಜ್ಞಾನವು ಅದೃಷ್ಟ ಪ್ರಯೋಜನಕ್ಕಾಗಿ ಹೇಳಿದ್ದು ಎಂಬುದಲ್ಲ. ಅದೃಷ್ಟ ಅದು ಕಣ್ಣು ಕಾಣದ ಜನ್ಮಾಂತರ ಲೋಕಾಂತರಕ್ಕೆ ಸಂಬಂಧಪಟ್ಟ ಪ್ರಯೋಜನ ಎಂಬುದು ಅಲ್ಲ. ಹಂಗ್ ಬರ್ಕೊಳ್ಳಿ.
ಜನ್ಮಾಂತ ಲೋಕಾಂತರಕ್ಕೆ ಸಂಬಂಧಪಟ್ಟ ಪ್ರಯೋಜನವಾದದ್ದೆಂಬುದಲ್ಲ. ಹೋಗ್ತೀಯಾ ಅದು ಒಬ್ಬ ಹೇಳ್ತೀನಿ. ನಡೀತಿ ಇದೇನು ನಡೀತಾ ಇರೋದು ನಿಂಗೇನು ನೀರು ಕುಡ್ದಾಗ ನೀರ್ ಗಿಡ ಹಾ ಆಚರಣೆ ಮಾಡ್ತೀನಿ. ಅಶ್ವನ ಈ ಪಾಠ 11:30 ಹೋಗ್ತೀನಿ. ಅದು ಇದನ್ ಬೇಕು ಇದು ನಿಂಗೆ ಅನುಷ್ಠಾತ ಪ್ರಯೋಜನಕ್ಕಾಗಿ ಎಂಬುದಲ್ಲ ಅದೃಷ್ಟಾರ್ಥ ಪ್ರಯೋಜನ ಆಗಿದೆ ಎಂಬುದಲ್ಲ. ಹಾಗೆಯೇ ಇನ್ನೊಂದು ಸರಿ ಆ ಬ್ರಾಹ್ಮಣು ಯಾವುದರಿಂದ ಇರಬೇಕು ಅಂತ ಕ್ವಶನ್. ಹೇಗಿದ್ರು ಅವನು ಹೀಗೆಯೇ ಎಂಬುದಾಗಿ ಉತ್ತರ. ಆ ಬ್ರಾಹ್ಮಣನು ಹೇಗಿರಬೇಕು ಅಂತ ಪ್ರಶ್ನೆ. ಕೇನ ಚರ್ಯೇನ ಚರಣೇನ ಕೇನ ಚರಣೇನ ಸ್ಯಾತ್ ಏನು ಚರಣೇನ ಸ್ಯಾತ್ ಕೇನ ಈರುಹೇವ. ಈರುಳ್ಳಿ ತಿನ್ಕೊಂಡು ನ್ಯಾಯ ಇರ್ಕೊಂಡಿದ್ದು ಅವನು ಇಂಥವನೇ. ಅಂಗಿ ಸೇರ್ಕೊಂಡು ಭಂಗಿ ಸೇರ್ಕೊಂಡಿದ್ರು ತುಕಾಮಾಯಿಗಳು. ಈರುಳ್ಳಿ ಇರ್ಕೊಂಡು ನಾಯಿ ಇರ್ಕೊಂಡಿದ್ರು, ಈರುಳ್ಳಿ ರೊಟ್ಟಿ ತಿಂತಿದ್ರು, ಭಂಗಿದ್ರು. ಅವ್ರು ಯಾರಿವೆ ಏನು ಮಾಡಕ್ಕಾಗಲ್ಲ. ಅಂಥ ಮಹಾತ್ಮ ಲೋಕದಿಂದ ಅಳೆಯಕ್ಕಾಗಲ್ಲ. ಸತ್ಯದ ಲೋಕ ಹೊರಗಡೆ ಪ್ಯಾಂಟ್ ಹಾಕೊಳ್ತಾನೆ, ಅಂಗಿ ಹಾಕೊಳ್ತಾನೆ, ಜ್ಞಾನಿ ಹಂಗಲ್ಲ ಅನ್ನಕ್ಕಾಗಲ್ಲ. ಕಚ್ಚೆ ಪಂಚೆ ಹುಟ್ಟಿದಾನೆ, ಜ್ಞಾನಿ ಆಗಿರ್ಬೇಕು. ಇಂಪಾಸಿಬಲ್. ಕಚ್ಚೆ ಪಂಚೆ ಹೊಡ್ಕೊಂಡಿದ್ದಾನೆ, ಆಟ ಆಡ್ಕೊಂಡಿದ್ದಾನೆ ಅಂತ ಅವ್ನಿಗೆ. ಯಾಕೆಂದ್ರೆ ಇದು ತೊಡಕಾಗತ್ತೆ, ಬೇರೆದು ಅಡಿಕ್ಸ್ ಆಗತ್ತೆ. ಆಟ ಆಡೋ ಕಚ್ಚೆ ಪಂಚೆ ಇದು ವಾಸಿ ಅಂತ ಹೇಳಿ ಬೇರೆ ಪಕ್ಕಕ್ಕೆ ಸಲ್ಸ್ಕೊಂಡ್ಬೋದು. ಅಯ್ಯೋ ಅಯ್ಯೋ ಜಾಯ್ತಾ ಏನ್ ಎಡ್ ಮಾಡಲ್ಲ ಗೊತ್ತಾಗಲ್ಲ ಯಾರಿಗೂ. ಇದು ಒಬ್ರಿಗೂ ಇಲ್ಲ. ಅವರು ಬಂದ್ಬಿಟ್ರೆ ಅವ್ರು ಶ್ರುತಿರು. ಇಲ್ಲೇ ಇದೆ ಸುರಾಪಾನ ಹೌದಾ ತುಂಬಾ ಮಾಡ್ತಿದ್ರಾ? ಅಲ್ಲ ಯಾವಾಗ ಇದ್ರಲ್ಲ ಅವರು ಸಮಾಧಾನ ಅಲ್ಲೇ ಇದೆ. ಇಲ್ಲ ನಮಗೀಗ ನಾನು ಒಪ್ಪಲ್ಲ ನಂಬಲ್ಲ ಅನ್ನೋ ಅವ್ರ ವೈಯಕ್ತಿಕ. ಅದು ಅನುಭವ ಯಾರಿಗೂ ಅಲಗಕ್ಕಾಗಲ್ಲ. ಅವ್ರು ಶಿಕ್ಷಣಾಚಾರ್ಯ ಕುಡಿಸೋ ಶಂಕರಿ ಅಂತ ಇರೋದಕ್ಕೆ ಅದು ಕುಡಿದವ್ರಿಗೆಲ್ಲ ಆಗತ್ತೆ ಅಂತ ಅರ್ಥ ಅಲ್ಲ. ಅದು ಆಗ್ಬೇಕಾದ್ರೆ ಕುಡಿಬೇಕು ಅಂತ ಅರ್ಥ ಅಲ್ಲ. ಜ್ಞಾನಿಗಳು ಕುಡಿತಾ ಇದ್ರು ಅಂತ ಹೇಳೋದು. ಅಲ್ಲ ಅದು ಅದು ವೈಯಕ್ತಿಕ. ಅದು ಜ್ಞಾನಿಗಳು ಕುಡಿತಾ ಇದ್ರು ಅಂತ ಹೇಳಕ್ಕಾಗಲ್ಲ. ಅವರು ಕುಡಿತಿದ್ರು, ಅವರು ಜ್ಞಾನಿಗಳು. ಕುಡಿತಿದ್ದವರು ಆ ಜ್ಞಾನಿ ಆಗಿದ್ರು ಆಗಬಹುದು. ಅದೇ ಅದು ಆ ಕುಡಿಯೋದು ಕುಡಿದೇ ಇರೋದ್ರಿಂದ ಜ್ಞಾನಾಜ್ಞಾನ ತೀರ್ಮಾನ ಆಗಲ್ಲ. ಜ್ಞಾನಾಜ್ಞಾನಿಗೆ ಅನುಭವದಿಂದ ತೀರ್ಮಾನ ಆಗತ್ತೆ. ಆಮೇಲೆ ಅವರು ಜ್ಞಾನಿಗಳ ಅಲ್ವಾ ಅದು ನಮಗೆ ಗೊತ್ತಾಗುತ್ತೆ. ಹಾ ಆ ಪ್ರಮಾಣ ಎಲ್ಲರಿಗೂ ಅಲ್ಲ. ಅವ್ರನ್ನ ಯಾರು ಶಂಕರಾಚಾರ್ಯ ಜ್ಞಾನಿ ಅಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಯಾರು ಅದನ್ನ ಪ್ರೂವ್ ಹೆಂಗ್ ಮಾಡ್ತೀರಾ? ನಾನು ಒಪ್ಪಲ್ಲಪ್ಪ ರಮಣ ಮಹರ್ಷಿ ಜ್ಞಾನಿಗಳಲ್ಲ, ಬದಲಾಗಿ ಮಹಾರಾಜ ಜ್ಞಾನಿಗಳಲ್ಲ. ವಾದ ಮಾಡಿದ್ರೆ ಪ್ರೂವ್ ಮಾಡೋಕ್ಕಾಗಲ್ಲ. ಹಾಗೆ ಭಾಷಿಕಾರು ಏಕಸ್ಯ ಸ್ವಹೃದಯ ವೇದನಂ ಬ್ರಹ್ಮ ಪ್ರತ್ಯಕ್ಷಂ ಸ್ವಹೃದಯ ವೇದನಂ ಕರ್ಮ ಕಥಮ ಪರಿಣಾಮ ಆಕ್ಷೇಪ ಪರಿಹರ್ತು ವಾ ಶಕ್ಯಂ ಅಂತ. ಆ ಬ್ರಾಹ್ಮಣನು ಹೇಗಿರಬೇಕು, ಹೇಗಿದ್ರು ಅವನು ಹೀಗೆಯೇ ಎಂಬುದಾಗಿರುವ ಶ್ರುತಿಯಿಂದಲೂ ಅದನ್ನು ತೋರಿಸಿದೆ. ಏನನ್ನ ಜ್ಞಾನ ಅನ್ನೋದು ದೃಷ್ಟಾರ್ಥ ಫಲ ಉಳ್ಳದ್ದು. ದೃಷ್ಟಫಲ ಉಳ್ಳದ್ದು ನನ್ನ ಅಳ್ಜಳ ಒಂದು ಓದಲಾಗಲವೇ ಈ ವಿದ್ಯಾರ್ಥಿ ನಿನಗಲಗಳವೇ ಹೋಗ ನೀನೇ ಚಂದ ಪಾಠ ಹಚ್ಚಿಕೊಳ್ಳೋದ ಹಿಂಗೆ ಪಿಟ್ಟು ಸೊನ್ನು ಕೋಳ ನಾನೇ ಕೋಳಾಣೆ ಪರವಾಗಿಲ್ಲ, ನಾನೇ ಅಳ್ಕ್ಯಾನೆ ಸಂಸ್ಕೃತಿಲ ಸಂಸ್ಕೃತರು ಅಳದಂದ್ರಂಗಿಲ್ಲ ಶುರುಪಣಿಂಗಿಲ್ಲ. ಮುಂದೂರ್ 4 ಮುನ್ನೂರಲ್ಲ, ಇನ್ನು 300 ಮುಟ್ಟಿಲ್ಲ. ಹಿಂಗೆ ಮ್ಯಾಚ್ ಮುನ್ನೂ ಹಂಗೆ ಬೇಡ ಹಂಗೆ ಮದಿಯ ನೇಚರ್ ಹೋಗ್ಯಾನೆ ದಿನಮೂ ಅಂಡೇನು ಹನ್ನೆರಡು ಚದುವಾಣೆ ನಾನು ಹಣೆಯ ಮಾತ್ರ ಹಾಕೊಳ್ಳಲ್ಲ. ಹತ್ತಿರ ಫೋಟೋ ಹಾಕಿದ್ರಿ ಅದಕ್ಕೆ ಫೋಟೋ ನೋಡೋಣ, ಅದು ಕನ್ನಡ ತಪ್ಪಿ ಮಾಡೋಣ ಅಂತ ಇತ್ತಿನ ಫೋಟೋ ಹೊಡಿದೆ ಇಲ್ಲ. ಅದು ಸಂಸ್ಕೃತ ಕನ್ನಡದಕ್ಕೆ ಒಂದಿಡಂದೆ ಈ ಚೊಲ್ಲರ್ ಅಳ್ಕೇದ್ ಕಷ್ಟ ಆತ್ಕೊಂಡು ಅಳ್ಕಿಲ್ಲ ಪಾರ್ಸಲ್ ಹೇಳ್ತಪ್ಪ. ಆಮೇಲೆ ಅತ್ಯ ಇಂತ ಮುಂದೆ ನೀಂಗ್ ಹೇಳ್ತಿಕ್ಕಿರ್ದ ನೀ ಪಾರ್ಸಲ್ ಹೇಳ್ತೀವ ಮುಕ್ಕೋರ್ ಬೆನ ಮರಣ ಹಂಗೆ ಮುಂದೆ ಮುಕ್ಕೋರ್ ಮರಣ ಚಿಂತ ನಂಡ அப்படி அதுவானா நீனே ஓதிதுக்கு அர்த்தம் எழுது உனக்கு ஒரு இதாந்து சிந்தனை மெலனாந்து அப்போ ಅರ್ಥಾಗ ಕೋಳಿ ಲಕ್ಷಣಾನೆ ದಟ್ ಈಸ್ ಇದು ಅದು ವಿದ್ಯಾಭ್ಯಾಸ ಇದೆ. ಅಪ್ಪ ಉಂಗೆ ಇನ್ನೊಂದು ಅರ್ಥ ಹೊಳಿಲ್ಲ, ವಿಶೇಷ ಅರ್ಥ ಹೊಳಿಲ್ಲ. ನೀ ಎಂದೇ ತೋರಿಸೋ ಕೇಳ್ತಾನೆ ಮಕ್ಕಿ ಕಮಕ್ಕಿ ಎಂದ ಇದಕ್ಕೆ ಶಿಕ್ಕಾಡನೆ ನಮಗೆ ದಾರು ಡಿಪೆಂಡ್ ಆಗೋಣ ಇಂಡಿಪೆಂಡೆಂಟ್ ಆಡದೆ அப்படி அந்த ஆறுதே இல்ல அதோ ஒரு வியாக்கியானத்துக்கு ஒன்கேண்டே அது ஏதுதப்பா ಸ್ವತಂತ್ರ
ಭವ. சுவாமி சுதந்திரம் மட்டும் நோக்கம் இருக்கிறதுக்கு வியாக்கியானத்துக்கு வருவாங்கன்னே இருக்கல அப்படியே ಅದು ವಳಸ್ಕೇಳಿ ನಿಕ್ಕದೆ ಅಪ್ಪಡಿ ನೀವು ವಳಸ್ಕೇಳಿ ಬುದ್ಧಿ ಹೇಗೆ ನಮ್ಮ ಬುದ್ಧಿನ ಯಾವ ರೀತಿ ಬಿಲ್ಟಪ್ ಮಾಡ್ತೀವೋ ಅದು ಹಾಗೆ ಇದಾಗುತ್ತೆ. ನೀವು ಹೆಂಗ ಯಾವ ರೀತಿ ಅದು ಟ್ರೀಟ್ ಮಾಡ್ತೀರೋ ಬೆಳೆ ಹಾಗೆ ಬೆಳೀತಾ ಹಾಗೆ ಇದಾಗುತ್ತೆ. ಅದು ಪರಮಾತ್ಮ ಎಲ್ರಿಗೂ ಒಬ್ಬನೇ ಕಣ, ಅವನೇ ಪ್ರೇರಕ, ಅವನೇ ಇದು ಮಾಡ್ತಾನೆ ಕೊಡ್ತಾನೆ. ವಿದ್ಯತೆ ಗಂಧಿ ಇತ್ಯಾದಿ ವಾಕ್ಯಗಳಿಂದ ಯಾವ ವಿಜ್ಞಾನವನ್ನು ಗೊತ್ತು ಮಾಡಿದೆ ಅದು ಆ ವಿಜ್ಞಾನದ ಅನುಭವವು ಅದೃಷ್ಟಾರ್ಥಕ್ಕಾಗಿ ಹೇಳಿದ್ದಲ್ಲ. ಹಾಗೆ ಆ ಬ್ರಾಹ್ಮಣನು ಯಾವುದರಿಂದ ಇರಬೇಕು ಎಂದು ಪ್ರಶ್ನೆ ಮಾಡಿ ಅವನು ಹೇಗಿದ್ದರೂ ಅವನು ಹೀಗೆ ಎಂಬುದಾಗಿ ಇದನ್ನ ತೋರಿಸಿದೆ. ದುಷ್ಟ ಪ್ರಯೋಜನವಾಗಿದೆ ಜ್ಞಾನ ತೋರಿಸಿದೆ. ಹೋಗೋಣ. ಆತ್ಯಂತಿಕ ಸುಖಾನರ್ಥ ಪ್ರಾಪ್ತಿ ವಿಚ್ಛೇದ ಕಾಂಕ್ಷಿಣ ಆತ್ಯಂತಿಕ ಸುಖ ಪ್ರೀತ್ಯುತ್ಕರ್ಷೋಪಿ ಲೋಕೇಸ್ಮಿನ್ ದೃಷ್ಟಸ್ಯ ಕಿನ್ನ ಕಾಮ್ಯತೆ. ಲೋಕೇಸ್ಮಿನ್ ಪ್ರೀತ್ಯುತ್ಕರ್ಷೋಪಿ ಲೋಕೇಸ್ಮಿನ್ ದೃಷ್ಟಸ್ಯ ದೃಷ್ಟಃ ಸಕಿನ್ನ ಕಾಮ್ಯತೆ. ಸಹಾಯ ಅನರ್ಥ ಪ್ರಾಪ್ತಿ ವಿಚ್ಛೇದ ಕಾಂಕ್ಷಿಣಃ ಪ್ರೀತ್ಯುತ್ಕರ್ಷೇ ಲೋಕೇಸ್ಮಿನ್ ದೃಷ್ಟಸ್ಯ ಕಿನ್ನ ಕಾಮ್ಯತೆ. ಆತ್ಯಂತಿಕ ಸುಖಾನರ್ಥ ಪ್ರಾಪ್ತಿ ವಿಚ್ಛೇದಕಾಂಕ್ಷಿಣಃ ಪ್ರೀತ್ಯುತ್ಕರ್ಷಃ ಅಪಿ ಲೋಕೆ ಅಸ್ಮಿನ್ ದೃಷ್ಟಃ ಸಹ ಕಿಂ ನ ಕಾಮ್ಯತೆ. ಬೈಕೇನೆ ಬರಲ್ಲ ಅಂದ್ಬಿಟ್ಟ ಅವನು. ಅಂತ ಬೈಕೆ ಯಾಕೆ ಬರಲ್ಲ ಅಂತ ಹೇಳ್ತಾರೆ. ಆತ್ಯಂತಿಕ ಸುಖ ಪ್ರಾಪ್ತಿ ಅನರ್ಥ ವಿಚ್ಛೇದಕಾಂಕ್ಷಿ. ಹಾಗೆ ಯಥಾಕಮನ್ವಯ ಆತ್ಯಂತಿಕವಾದ ಸುಖವನ್ನು ಬಯಸುವ ಆತನು ಅನರ್ಥದ ವಿಚ್ಛೇದವನ್ನು ತುಂಡಾಗುವನ್ನು ಬಯಸ್ತಾ ಇರುವಂತಹ ಆ ಒಂದು ಬಯಕೆಯು ಆ ಪ್ರೀತಿಯ ಉತ್ಕರ್ಷವು ಈ ಲೋಕದಲ್ಲಿ ಕಂಡಿದೆ. ಯಾಕೆ ಅದನ್ನು ಬಯಸಲ್ಲ ಅಂತೀಯ ನೀನು? ಅಂತ ಬಯಕೆನೆ ಬರಲ್ಲ. ಆತ್ಯಂತಿಕವಾದ ಪುರುಷಾರ್ಥವನ್ನು ಬಯಸುವವರೇ ಇಲ್ಲ ಲೋಕದಲ್ಲಿ. ಅದು ಹೆಂಗೆ ಹೇಳ್ತೀಯ ನೀನು? ಹಂಗ ಇಲ್ಲ ಅನ್ನೋಕ್ಕಾಗಲ್ಲ ಅಂತ ಇದ್ದಾರೆ. ಅದಲ್ಲ ಸಾಧಕರು ಲೋಕದಲ್ಲಿ ನಂಗೆ ಆತ್ಯಂತಿಕ ಪುರುಷಾರ್ಥ, ನಂಗೆ ಈ ಸಣ್ಣ ಪುಟ್ಟ ಲೌಕಿಕ ಸುಖ ಬೇಡಪ್ಪ, ಈ ಸರ್ಕಾರಿ ಸುಖವೂ ಬೇಡ, ಎವರ್ ಪರ್ಮನೆಂಟ್ ಆದ ಸುಖ ಬೇಕು, ಯಾವಾಗೂ ದುಃಖ ಬರಬಾರ್ದು ಅನ್ನುವಂಥ ಬೈಕೆ ಯಾರಿಗೂ ಬರಲ್ಲ ಅಂತೀಯ ನೀನು? ಅದೇನು ಬರದೇ ಇರುತ್ತೆ. ನಿಂಗೆ ಬರದೇ ಇರ್ಬೋದು, ಇನ್ನೊಬ್ರು ಬರದೇ ಇರ್ಬೋದು, ಯಾರಿಗೂ ಬರಲಿಲ್ಲ ಅಂತ ಬರೋದೇ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಸುಖ ಅನರ್ಥ ಎರಡಕ್ಕೂ ಆತ್ಯಂತಿಕ ಸುಖ ಮತ್ತು ಆತ್ಯಂತಿಕ ಅನರ್ಥ, ಆತ್ಯಂತಿಕ ಪ್ರಾಪ್ತಿ ಅನರ್ಥ ಪ್ರಾಪ್ತಿ, ಅದು ಸುಖ ವಿಚ್ಛೇದ ಆಗಲ್ಲ. ಅದಕ್ಕೆ ಯಥಾಕ್ರಮ ಅನ್ವಯ ಮಾಡಬೇಕು. ಆತ್ಯಂತಿಕ ಸುಖ ಪ್ರಾಪ್ತಿ ಆತ್ಯಂತಿಕ ಅನರ್ಥ ವಿಚ್ಛೇದಕಾಂಕ್ಷಿ. ಹಾಗೆ ಆತ್ಯಂತಿಕವಾದ ಸುಖವನ್ನು ಬಯಸುವಂತಹ ಸುಖದ ಬಯಕೆಯು, ಆತ್ಯಂತಿಕವಾದ ಸುಖ ಪ್ರಾಪ್ತಿಯ ಬಯಕೆಯು ಬರಕೊಳ್ಳಿ. ಆತ್ಯಂತಿಕವಾದ ಸುಖ ಪ್ರಾಪ್ತಿಯ ಬಯಕೆಯು ಆತ್ಯಂತಿಕವಾದ ಸುಖ ಪ್ರಾಪ್ತಿಯ ಬಯಕೆಯು ಬಯಸುವವನು, ಹಾಗೆ ಆತ್ಯಂತಿಕವಾದ ಅನರ್ಥ ವಿಚ್ಛೇದವನ್ನು ಬಯಸುವವನಿಗೆ ಅನರ್ಥವನ್ನ ನಾಶಪಡಿಸಬೇಕೆಂದು ಬಯಸುತ್ತಿರುವ ಆತನಿಗೆ ಸುಖ. ಅದು ಸವಿತಾ ಹಾಕಂದ್ರೆ ತೆಗಿಯ ಆತ್ಯಂತಿಕ ಅಂದ್ರೇನು? ಅಂತಂ ಅತೀತ್ಯ ವರ್ತತೆ ಆತ್ಯತೆ ಎವರ್ ಎಂದೆಂದಿಗೂ ಇರುವ ಅಂತ ಅತೀತ, ತುದಿ ಇಲ್ಲದ ಅಂತ, ನಿತ್ಯ ಅಂತ, ಅನಂತ ಅಂತ, ಅನಂತವಾದ ಸುಖ ಪ್ರಾಪ್ತಿ ಅದನ್ನು ಬಯಸುವವರು. ಅಂತಂ ಅತೀತ್ಯ ವರ್ತತೆ ಇದೆ ಅತ್ಯಂತಂ, ಅತ್ಯಂತಸ್ಯ ಭಾವ ಆತ್ಯಂತಿಕಂ. ಯಾವುದಕ್ಕೆ ಅಂತವೇ ಇಲ್ವೋ, ತುದಿ ಇಲ್ಲವೋ ಅದು ಆತ್ಯಂತಿಕ. ಅಂಥ ಸುಖ ಪ್ರಾಪ್ತಿ. ಯಾವ ದುಃಖಕ್ಕೂ ಸಂಸಾರಕ್ಕೂ ಅಂತವಿಲ್ಲ. ಆತ್ಯಂತಿಕವಾದ ಅನಂತವಾದ ದುಃಖ ಅದರ ವಿಚ್ಛೇದಕಾಂಕ್ಷಿ ಮಾಡಿದಾರ.
ಇದು ಒಂದು ವೇದಾಂತಿಗಳದ್ದೇ ಒಂದು ಪಂಗಡ. ಜ್ಞಾನಕರ್ಮ ಸಮುಚ್ಚಯದಿಂದಾನು ಮೋಕ್ಷ ಆಗುತ್ತೆ. ಅಲ್ಲ, ಅನರ್ಥಕ್ಕೆ ಆತ್ಯಂತಿಕ ಬೇಡ. ಆತ್ಯಂತಿಕ ಸುಖ ಪ್ರಾಪ್ತಿ ಕಾಂಕ್ಷಿಣ, ಅನರ್ಥ ವಿಚ್ಛೇದ ಕಾಂಕ್ಷಿಣ ಸಾಕು. ಮೊದಲೇ ಹೇಳಿದ್ರು. ಅಲ್ಲ, ನಾನು ಎರಡಕ್ಕೂ ಆತ್ಯಂತಿಕ ಮಾಡಿದೆ. ಪೂರ್ವ ಪಕ್ಷಿ ಪಕ್ಷ ಹೌದಾ? ಅಲ್ಲಿ ಏನ್ ಮಾಡ್ಯಾರ? ಇಲ್ಲ, ಇದು ಅದು ಒಂದೇ. ಇದು ಒಂದೇ ಅಲ್ಲ, ಇದನ್ನೇ ಕಾಪಿ ಮಾಡಿದ್ರು ಅವರು, ಅನುವಾದ ಮಾಡಿದ್ರು. ಜೋಯಿಸರಿಗೆ ಸ್ವಂತ ಏನು ಮಾಡಿಲ್ಲ. ಬಟ್ ಎಲ್ಲಾದ್ರೂ ಮ್ಯಾಚ್ ಆಗಲ್ಲ ಅವರು. 100% ಆತ್ಮಜ್ಞಾನಸ್ಯ ದೃಷ್ಟಾರ್ಥತ್ವೇಪಿ ತಸ್ಮಿನ್ ಮೋಕ್ಷಕಾಮಸ್ಯ ಅಧಿಕಾರೋ ಅನಿಶ್ಚಿತೋ ನಿಶ್ಚಿತೋ ವಾ ಅನಿಶ್ಚಿತಶ್ಚೇ ಸ್ವರ್ಗಾದಿ ಕಾಮಸ್ಯಾಪಿ ಜ್ಞಾನೇ ಪ್ರವೃತ್ತಿ ಸ್ಯಾತ್ ನಿಶ್ಚಿತ ಚೇದೇನ ನ್ಯಾಯೇನ ತತ್ಪಕ್ಷೇಪಿ ತಸ್ಯ ತನ್ನಿಶ್ಚಯಃ ತೇನೈವ ಅಸ್ಮನ್ಮತೇಪಿ ತನ್ನಿಶ್ಚಯಾತ್ ತಂ ಪ್ರತಿ ಕಾಂಡದ್ವಯ ಪ್ರಾಮಾಣ್ಯ ವಿರುದ್ಧಂ ಇತಿ ಚೋದಯತಿ ಆತ್ಯಂತಿಕೀತಿ. ಆತ್ಯಂತಿಕೀತಿ ಚೋದಯತಿ ಹಾಗಿದ್ದಾರೆ. ಆತ್ಯಂತಿಕೀತಿ ಸುಖಪ್ರಾಪ್ತಿ ತದ್ದುಃಖೋಚ್ಛೇದಶ್ಚ ತದುಭಯ ನೋಡಿ, ಎರಡಕ್ಕೂ ಮಾಡಿದ್ದಾರೆ ಆತ್ಯಂತಿಕವನ್ನ. ಆತ್ಯಂತಿಕ ಸುಖಪ್ರಾಪ್ತಿ, ಆತ್ಯಂತಿಕ ದುಃಖೋಚ್ಛೇದ. तादृक् दुःखोच्छेद तदुभय कांक्षावतः प्रीत्युत्कर्षो योपि लोके दृष्टः सः मोक्षः नहीं प्रार्थ्यमान सुख प्राप्ति अनर्थहीनाभ्यां मुक्तिः अर्थांतरम् अतः सुखं मे स्यादिति इत्यादि प्रार्थनायाः तत्पक्षवत् अस्मत्पक्षेपि मोक्ष विषयत्वात् तत्कामस्य अधिकारिणः संभवात् सम्प्रति काण्डद्वय प्रामाण्य सिद्धिरिति। तत्कामस्य अधिकारिणः मोक्ष कामनाದಂತ ಅಧಿಕಾರಿ. ಮೋಕ್ಷ ಕಾಮನ ಕರ್ಮಕಾಂಡ ಇರಬೇಕು. ಯಾಕೆಂದ್ರೆ ಉತ್ಕರ್ಷವಾದ ಸುಖವನ್ನ ಬಯಸೋದು ಇಬ್ರಿಗೂ ಸಮಾನ. ಆಮೇಲೆ ಇನ್ನೊಂದನ್ನು ಇಲ್ಲದಾದ ಅಳಿಸಿ ಇನ್ನೊಂದನ್ನು ಅಳಿಸಿರೋದು ಉತ್ಕರ್ಷ. ಅದು ಆಕ್ಷೇಪದಲ್ಲಿ ಆತ್ಯಂತಿಕ ಪದ. ಅಧಿಕಾರಿ ಯಾರು ಅಂದ್ರೆ ಯಾರ್ಯಾರು ಉತ್ಕೃಷ್ಟವಾದ ಸುಖವನ್ನ ಬಯಸ್ತಾರೋ ಅವರೆಲ್ಲರೂ ಅಧಿಕಾರಿಗಳಾಗಲಿ ಅಂತ. ಕರೆಕ್ಟ್. ಅದು ಆತ್ಯಂತಿಕವಾದ ಆಗ್ಬೇಕಲ್ಲ. ಅವನ್ ಇದ್ರಲ್ಲಿ ಸ್ವರ್ಗವೇ ಆತ್ಯಂತಿಕ. ಅದಂಗ ಇದೆ. ಅವನೇ ಹೇಳ್ತಾನೆ ಸಕ್ಷಿಣೆ ಲೋಕೆ ಮತ್ತೆ ಲೋಕಂಶಂತಿ ಜೊತೆ ಪಂಗಡ ಇದರಲ್ಲಿ. ಅದು ನಿರ್ದಿಶ ಪ್ರೀತಿಯ ಸ್ವರ್ಗ ಶಬ್ದ ವಾಚ್ಯಾಯ ಅಂತ ಚೈತ್ಯ ತಗೊಂಡಿದ್ದಾರೆ ಭಾಷಿಕ. ಆ ಪಕ್ಷ ಏನ್ ಬೇಕಂದ್ರೆ ಆತ್ಯಂತಿಕ ಸುಖ ಪ್ರಾಪ್ತಿ ಮತ್ತು ಅನರ್ಥ ವಿಚ್ಛೇದವನ್ನ ಬಯಸುವಂತಹವನಿಗೆ ಅದರಲ್ಲಿ ಪ್ರೀತಿ ಹೆಚ್ಚಾಗಿ ಲೋಕದಲ್ಲಿ ಕಂಡಿದೆ ಅಂತ. ಆದ್ದರಿಂದ ಅದನ್ನು ಯಾಕೆ ಕರ್ಮದಿಂದ ಅವನು ಬಯಸೋದಿಲ್ಲ, ಕರ್ಮದಿಂದ ಬಯಸಬಾರದು, ಕರ್ಮದಿಂದ ಅದನ್ನು ಬಯಸಬಹುದಲ್ಲ ಅಂತ. ಸಕಿನ್ನ ಕಾಮ್ಯದಿಂದ ಕರ್ಮಭೀಹೀನ ಕಾಮ್ಯತೆ ಅಂತ ಅಧ್ಯಾಮಕ ಮಗ ಪೂರ್ವಪಕ್ಷಿ ಪ್ರಕಾರವಾಗಿ. ಯಾಕೆ ಪೂರ್ವಪಕ್ಷ ಅಂದ್ರೆ ಹಾಗದೆ ಹೋದ ಹಾಗೆ ಸಂಬಂಧ ಅಲ್ವಾ? ಅದನ್ನ ಯಾಕೆ ಬಯಸಲ್ಲ ಅಂತೀಯ ನೀನು? ಅವನು ಅದನ್ನ ಬಯಸೋ ಆ ಬೈಕಿಗೆ ಬರಲ್ಲ, ಅದಂತೆ ಬೈಕಿಗೆ ಬರಲ್ಲ ಯಾಕೆ ಅಂತೀಯ? न्याय कल्पलतिका तथा न्याय तत्व विचारण में यह पूर्व पक्ष नहीं है. न्याय कल्पलतिका इतना पूर्व पक्ष ಅಂತ ಮಾಡಿಲ್ಲ. ನೋಡು ಪೂರ್ವ सिद्धांति का वचन है. उन्होंने श्रवण अधिकार को संभव बताने के लिए इस वार्तिक की प्रवृत्ति मानी है. वार्तिक अंथ ಅಧಿಕಾರಿ ಶ್ರವಣಕ್ಕೆ ಅಧಿಕಾರಿ ಅಂತ, ಶ್ರವಣ ಮಾಡೋಕೆ ಅಂತ. ಯಾರು ಆತ್ಯಂತಿಕ ಪುರುಷಾರ್ಥ ಬಯಸುವನೋ ಅವನೇ ವೇದಾಂತ ವಾಕ್ಯ ಶ್ರವಣಕ್ಕೆ ಅಧಿಕಾರಿ ಅಂತ. ಕರೆಕ್ಟ್ ಇದೆ ಅರ್ಥ. किंतु शास्त्र प्रकाशिका में श्लोक 304 तक समुच्चयवादी है. ऊहापोह से अपना पक्ष प्रस्तुत कर रहा है. यह स्मरणीय है. ಅಂದ್ರೆ ಈ 304 ಇದು ಏನೋ ಬರೀ ಸಮುಚ್ಚಯವಾದದಿದೆ ಇದೆ. ಅದಕ್ಕೋಸ್ಕರ ಊಹಾಪೋಹಗಳಿಂದ 305 ನೋಡಿ. ಪ್ರೀತರು ಯಾಕಾಚೆ ಇಷ್ಟಾಚೆ ಸ್ವರ್ಗ ಶಬ್ದೇನ ಭಣ್ಯತೆ ಅಂತ 305 ಅದು ನಚ 305 ನಚ ಜಾನಾನ್ ಸ್ವಾಧ್ಯಾಯ ಪ್ರೀತರು ಯಾಕಾಚೆ ಇಷ್ಟಾಚೆ ಅದು 4 ಇದ್ರಲ್ಲಿ 305 ಪ್ರೀತೆ ಶ್ರುತ ಪ್ರಕರ್ಷ ಅದನ್ನ ಪ್ರೀತ
ಪ್ರೀತಿರ್ ಯಾಕಾಚಿರಿಷ್ಟಾಚೆ ಮುಂದೆ ಇದೆ. ಅದೇ ಅದೇ ಅಲ್ಲೇ ಗುರು ಅಲ್ಲಿಂದ ಸಿದ್ಧಾಂತ ಅಂತ ಸಮಾಧಾನ ಅಂತ ಈ ಇದಕ್ಕೆ ಸಮುಚ್ಚಯವಾದಕ್ಕೆ ಪ್ರೀತಿ ಅದು ಅದು ಉತ್ತರಾರ್ಧ ಅದು ಪ್ರೀತಿ ಆಕಾಶಿತ ಇರೋದು. ಇಲ್ಲಿ ಅದನ್ನೇ ಶ್ಲೋಕ ನಚ ನಚ ಅಜಾನನ್ ಸಸಾಧ್ಯಾರ್ಥಂ ವಿದ್ವಾನ್ ಕಶ್ಚಿತ್ ಪ್ರವರ್ತತೆ ಪ್ರೀತಿರ್ಯಾಕಾಚಿದಿಷ್ಟಾಚೆ ಸ್ವರ್ಗಶಬ್ದೇನ ಭಣ್ಯತೆ. ಅದನ್ನೇ ಸಿದ್ಧಾಂತ ಮಾಡ್ಕೊಂಡಿದ್ದಾರೆ. 304ನೇ ಶ್ಲೋಕ ಇದು ಏನು ಪೂರ್ವ ಪಕ್ಷ 300 ಮುಖಾಲಿಂದ ಅರ್ಧದಿಂದ ಮುಂದೆ ಆ ಕಡೆಗೆ ಇದು 304 ಉತ್ತರಾರ್ಧ 305 ಪೂರ್ವಾರ್ಧ ಒಂದೇ ಇದೆಯಾ? ಇಲ್ಲ ಇಲ್ಲ, ಇಲ್ಲಿ 304 ಪ್ಲಸ್ 305 ಅರ್ಧ ಇಷ್ಟು ಇದು ಅದು ಒಂದೇ ಇಲ್ಲ ಅಲ್ವಾ? ಇಲ್ಲ ಬೇರೆ ಶ್ಲೋಕ ಒಂದೇ ತಗೊಂಡಿದೆ. ಒಂದೇ ತಗೊಂಡಿದ್ದಾರೆ ಮಸಾಲಿಲ್ಲ. 304 ಉತ್ತರಾರ್ಧ 305 ಪೂರ್ವಾರ್ಧ ಒಂದೇ ಇದೆ. ಇಲ್ಲೂ ಅರ್ಥಕ್ಕೋಸ್ಕರ ಈ ಕಡೆ ಇಟ್ಕೊಂಡಿದ್ದಾರೆ, ಅದ್ರ ಶ್ಲೋಕ ಒಂದೇ ಶ್ಲೋಕ ಬೇರೆ ಮಾಡಿದ್ದಾರೆ. ಅಲ್ಲ ಮಧ್ಯೆ ಇನ್ನೊಂದು ಶ್ಲೋಕ ಇದೆ. ಏನಂತ ಮುಂದೆ ಇದ ಪ್ರೀತಿ ಇದು ಇದು ಎರಡು. ಈ ಶ್ಲೋಕದ ಉತ್ಸಾಹದಿಂದ ಸಿದ್ಧಾಂತ ಪೂರ್ವಕ್ಷನ್ನು ಖಂಡಿಸು ಅನುವಾದ ಮಾನವ ತಿದ್ದುಕೊಟ್ಟಿದ್ದಾರಲ್ಲ. ಅದು ಇಲ್ಲಿ ಮುಂದೆ 307ನೇ ಶ್ಲೋಕ 3 ಈ ಪಾದ ಇದೆ. ನತಾವತ್ ಸಂಭವೇ ಸ್ವರ್ಗೋ ಜ್ಞಾತೋಪಾಧಿ ವಿಯೋಗತಃ ಮುಕ್ತು ಕಾಮ್ಯ ಫಲೇ ಭೀಷ್ಟೇ ಸಂಸ್ಕರಣ ಏವ ಚ ಅನವಚ್ಛಿನ್ನ ರೂಪಾಯಾಃ ಪ್ರೀತೇರಾಪ್ತೌ ಕೃತಾರ್ಥತಾ. ಸ್ಪಷ್ಟವಾಗಿ ಶ್ಲೋಕ ನೋಡಿದಾಗ ಸಿದ್ಧಾಂತ ಪೂರ್ವ ಪಕ್ಷ ಅಂತಿರುವಾಗ ಟ್ರಿಪ್ ಮಾಡ್ಕೊಂಡ್ಬಿಟ್ಟು ವಿಷಯ ಬಿಟ್ಟು ಹೋಗ್ಬಿಟ್ಟಿದಲ್ಲ ಏನು ಕೇಳ್ಕೊಂಡು ಅನ್ನ ಎರಡೂ ಆಗುತ್ತೆ. ಯಾವ ಕೆಲಸ ಆಗುತ್ತೆ ಇದು? ಯಾವ ಕೆಲ್ಸಕ್ಕೂ ಹೋಗಲ್ಲ. ನಾನೇನ್ ಹೇಳ್ದೆ ನೋಡಪ್ಪ, ನಿನ್ ಕೆಲಸ ಆಗುತ್ತೆ ಈ ಕೆಲಸ ಆಗುತ್ತೆ ಎರಡು ಮಾಡ್ಕೊಂಬಾರ ಅಂದ್ರೆ ಬೇಡ ಬೇಡ ಯಾಕೆ ಬೇಡ ಹೋಗಲ್ಲ ಹೋಗಲ್ಲ ಅಲ್ಲಯ್ಯ ನೋಡ ಹೋಗಲ್ಲ ಹೋಗ್ಬಿಟ್ಟು ಶ್ರೀರಂಗಪಟ್ಟ ಹೋಗಿ ಸ್ವಾಮಿ ಇದಾರಲ್ಲ ಕೆಲಸ ಟಿಕ್ ಮಾಡ್ಕೊಂಡು ಹೋಗು, ನಿನ್ ಕೆಲಸ ಆಗುತ್ತೆ ಇದು ಆಗುತ್ತೆ ಎರಡು ಮಾಡ್ಕೊಂಡ್ ಬಾ ಅಂತಂದೆ. ನನ್ ಕೆಲ್ಸ ಏನೋ ಅದ್ ಕೇಳ್ಬೇಡಿ, ಅದೆಲ್ಲ ಹೋಗಲ್ಲ. ಯಾವ ಕೆಲ್ಸಕ್ಕೂ ಹೋಗಲ್ಲ. ನಂಗೆ ಶ್ರೀರಂಗಪಟ್ಟಣಕ್ಕೆ ಹೋಗಲ್ಲ. ಅದು ಗೊತ್ತದಿಗೆ ಗುಳ್ಳಿ ಏನಕ್ಕೆ ಇಟ್ಟ ಮಾಡ್ತಾರೆ ಗೊತ್ತು. ಏ ಇಲ್ಲಪ್ಪ ಕೋಳಿ ಸಾಕಂಗೆ ಫೋನ್ ಮಾಡಿ ಕೋಳಿ ಸಾಕೇದು. ಕಾಂಕ್ಷಿಣಃ ಪುರುಷಸ್ಯ ಅಂತ ಆತ್ಯಂತಿಕವಾದ ಸುಖವನ್ನು ಬಯಸುವಂಥವನು ಅನರ್ಥದ ವಿಚ್ಛೇದವನ್ನು ಬಯಸುವಂತಹ ಪುರುಷನಿಗೆ ಪ್ರೀತಿಯ ಉತ್ಕರ್ಷವೂ ಕೂಡ ಲೋಕದಲ್ಲಿ ಕಂಡಿದೆ. ಅಂದ್ರೆ ಅದರಲ್ಲಿ ಅನರ್ಥ ಹೋಗಬೇಕು ಅನ್ನೋದ್ರಲ್ಲಿ ಪ್ರೀತಿ ಕಂಡಿದೆ, ಪುರುಷಾರ್ಥ ಪ್ರಾಪ್ತಿ ಆಗ್ಬೇಕು ಅನ್ನೋ ಪುರುಷ ಕಂಡಿದೆ. ಅದಕ್ಕೆ ಯಾತಕ್ಕೆ ನಾನು ಬಯಸಲ್ಲ ಅಂತೀಯ? ಯಾಕೆ ಬಯಸದೇ ಇರ್ತಾರೆ? ಬಯಸ್ಬೋದಲ್ಲ, ಅದೇನು ಬಯಸಿದ ತಪ್ಪೇನು? ದೃಷ್ಟಾದೃಷ್ಟಾರ್ಥ ಸಂಬಂಧಿ ಪ್ರೀತ್ಯುತ್ಕರ್ಷ ಅವಿಶೇಷತಃ ದೃಷ್ಟಾದೃಷ್ಟಾರ್ಥ ಸಂಬಂಧಿ ಪ್ರೀತ್ಯುತ್ಕರ್ಷ ವಿಶೇಷತಃ ನಾಜಾನವ ನಾನಂದಾಜ್ಜಾಯ
ನಾನಂದ ಧನ್ಯತೋ ಮುಖ್ಯ ಪಂಡಿತ ಪರ್ಯವಸ್ಯತಿ. ನಾನಂದಾದನ್ಯತೋ ಮುಖ್ಯಾತ್ ಪಂಡಿತ ಪರ್ಯವಸ್ಯತಿ. ದೃಷ್ಟಾದೃಷ್ಟಾರ್ಥ ಸಂಬಂಧಿ ಪ್ರೀತ್ಯುತ್ಕರ್ಷಾ ವಿಶೇಷತಃ ನ ಆನಂದ. ಅವಿಶೇಷತಃ ಒಂದೇ ಪದ. ಒಂದೇ ಪದ. ಆ ವಿಶೇಷ ನ ಆನಂದಾತ್ ಅನ್ಯತಃ ಮುಖ್ಯಾತ್ ಪಂಡಿತಃ ಪರ್ಯವಸ್ಯತಿ. ಪಂಡಿತನಾದವನು ಈ ಆನಂದಕ್ಕಿಂತ ಮತ್ತೊಂದು ನಿಶ್ಚಯ ಮಾಡಲ್ವಂತೆ. ಯಾವುದಕ್ಕಿಂತ? ದೃಷ್ಟಾರ್ಥ ಅದೃಷ್ಟಾರ್ಥ ಸಂಬಂಧಿ ಪ್ರೀತಿ. ದೃಷ್ಟಾರ್ಥ ಸಂಬಂಧ ಪ್ರೀತಿ, ಅದೃಷ್ಟಾರ್ಥ ಸಂಬಂಧಿ ಪ್ರೀತಿ, ಅದರ ಉತ್ಕರ್ಷವು ಅವಿಶೇಷವಾಗಿರುವಂತ ದೃಷ್ಟಾರ್ಥ ಪ್ರೀತಿಯ ಉತ್ಕರ್ಷವಾಗಲಿ ಅದೃಷ್ಟಾರ್ಥ ಪ್ರೀತಿಯ ಉತ್ಕರ್ಷವಾಗಲಿ ಎಲ್ಲಾ ಆನಂದ ಪ್ರೀತಿಯ ಉತ್ಕರ್ಷವೂ ಕೂಡ ಆನಂದಕ್ಕಿಂತ ಮತ್ತೊಂದೇನಲ್ಲ ಎಂಬುದಾಗಿ ಪಂಡಿತ ನಿಶ್ಚಯ ಮಾಡ್ತಾನೆ. ಈ ಲೋಕಕ್ಕೆ ಭಾರಿ ಹೆಚ್ಚಿನ ಸುಖವಾಗಲಿ ಸ್ವರ್ಗಲೋಕದ ಭಾರಿ ಹೆಚ್ಚಿನ ಸುಖವಾಗಲಿ ಎಲ್ಲವೂ ಕೂಡ ಬ್ರಹ್ಮಾಂಡಕ್ಕಿಂತ ಬೇರೆ ಆದದ್ದು ಅಂತ ಅವನು ಅಂದ್ಕೊಳ್ಳಲ್ಲ. ಪಂಡಿತನಾದವನು ಈ ದೃಷ್ಟವಾಗಿರ್ತಕ್ಕಂತಹ ಹೆಚ್ಚಿನ ಪ್ರೀತಿಯ ಆನಂದವು ಅದೃಷ್ಟವಾಗಿರ್ತಕ್ಕಂತಹ ಅಂಬೆ ಉರ್ವಶಿಗಳ ಆಲಿಂಗನೆ ಮಾಡಿಕೊಂಡ ಆನಂದವು ಕೂಡ ಈ ಬ್ರಹ್ಮಾನಂದಕ್ಕಿಂತ ಬೇರೆ ಆದದ್ದು ಎಂಬುದಾಗಿ ಪಂಡಿತನಾದವನು ನಿಶ್ಚಯ ಮಾಡ್ಕೊಳ್ಳಲ್ಲ, ಬೇರೆ ಅಂದ್ಕೊಳ್ಳಲ್ಲ ಅಂತ. ಎಲ್ಲವೂ ಈ ಆನಂದದ ಏತಸ್ಸೈವಾನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ. ಈ ಬ್ರಹ್ಮಾನಂದದ್ದೇ ಒಂದು ಹನಿಯಲ್ಲ ಹೇಳೋದು. ವಿಪ್ರುಟ್ಟು ಅಂದ್ರೆ ಗೊತ್ತಾ? ಆ ಹನಿಯನ್ನ ಪಟ್ಟನ್ನು ಹೊಡೆದ್ರೆ 100 ಚೂರು ಆಗುತ್ತಲ್ಲ, ಅದು ಒಂಚೂರು ಆನಂದ ಸ್ವರ್ಗಲೋಕದ ಆನಂದ. ಅದು ಸ್ವರ್ಗದ ಆನಂದ ಹೇಳ್ತದೋ, ಮನುಷ್ಯರದ ಆನಂದ ಅಲ್ಲ. ಸ್ವರ್ಗದ ಆನಂದ ಎಷ್ಟು ಕೇಳಿದ್ರೆ ಈ ಬ್ರಹ್ಮಾನಂದ ಜ್ಞಾನಿ ಆನಂದ ಇದೆಯಲ್ಲ, ಜ್ಞಾನದ ಆನಂದ ಒಂದು ತೊಟಕಿದ್ಯಾ, ಆ ತೊಟಕನ್ನು ಹೊಡೆದ್ರೆ ಚೂರಾಗುತ್ತಲ್ಲ, ಅದು ಒಂದು ಆನಂದ ಸ್ವರ್ಗಲೋಕದ ಆನಂದ ಅಂತ. ಅಷ್ಟಾನಂದ ಜ್ಞಾನಿ ಆನಂದ ಅತಃಪರ ಗಣಿತ ನಿವೃತ್ತಿ. ಈ ಗಣಿತ ಇಲ್ಲ ಇಲ್ಲಿ. ಹೇಳಿ, ದೃಷ್ಟವಾಗಿರುವ ವಸ್ತು ಸಂಬಂಧ ಪ್ರೀತಿ, ಅದೃಷ್ಟವಾಗಿರತಕ್ಕಂತಹ ವಸ್ತು ಸಂಬಂಧದ ಪ್ರೀತಿಯ ಉತ್ಕರ್ಷದಲ್ಲಿ ಯಾವ ವಿಶೇಷವೂ ಇಲ್ಲವಾದ್ದರಿಂದ ದೃಷ್ಟಾರ್ಥ ಸಂಬಂಧದ ಪ್ರೀತಿಗೂ ಅದೃಷ್ಟಾರ್ಥ ಸಂಬಂಧ ಪ್ರೀತಿಯ ಉತ್ಕರ್ಷತೆಗೂ ಹಾಗೆ ದೃಷ್ಟಾರ್ಥ ಸಂಬಂಧದ ಪ್ರೀತಿಯ ಉತ್ಕರ್ಷತೆಗೂ ಹಾಗೆ ದೃಷ್ಟಾರ್ಥ ಸಂಬಂಧದ ಪ್ರೀತಿಯ ಉತ್ಕರ್ಷತೆಗೂ ಅದೃಷ್ಟಾರ್ಥನ ಅದೃಷ್ಟ ವಸ್ತುವಿನ ಸಂಬಂಧದ ಪ್ರೀತಿಯ ಉತ್ಕರ್ಷತೆಗೂ ಸ್ವರೂಪದಲ್ಲಿ ಏನು ವಿಶೇಷವಿಲ್ಲ. ಅದನ್ನ ಪಂಡಿತನು ಮುಖ್ಯವಾದ ಆನಂದಕ್ಕಿಂತ ಬೇರೊಂದರಲ್ಲಿ ಮುಖ್ಯವಾದ ಆನಂದಕ್ಕಿಂತ ಬೇರೊಂದರಲ್ಲಿ ಇಚ್ಛೆಯನ್ನು ಕೊಡುವುದು. ಅದು ಬೇರೊಂದಾದದ್ದೆಂದು ನಿಶ್ಚಯ ಮಾಡಲ್ಲ. ಮುಖ್ಯವಾದ ಆನಂದಕ್ಕಿಂತ ಬೇರೆ ಆದದ್ದು ಎಂಬುದಾಗಿ ನಿಶ್ಚಯ ಮಾಡಲ್ಲ. ಬೇರೊಂದರಿಂದ ಆದದ್ದು ಮುಖ್ಯವಾದ ಆನಂದಕ್ಕಿಂತ ಬೇರೊಂದರಿಂದ ಆದದ್ದೆಂಬುದಾಗಿ, ಬೇರೊಂದರಿಂದ ಆದದ್ದು ಅನ್ಯತಃ ಪ್ರಾಪ್ತ, ಬೇರೊಂದರಿಂದ ಆದದ್ದೆಂಬುದಾಗಿ ಪಂಡಿತನಾದವನು ನಿಶ್ಚಯ ಮಾಡೋಲ್ಲ. ದೃಷ್ಟಾರ್ಥ ಅರ್ಥ ಅಂದ್ರೆ ವಸ್ತು ಅಂತ. ದೃಷ್ಟವಾದ ವಸ್ತುವಿನ ಸಂಬಂಧದಿಂದಾಗಿರ್ತಕ್ಕಂಥ ಆನಂದ, ಅದೃಷ್ಟವಾದ ವಸ್ತುವಿನ ಸಂಬಂಧದಿಂದಾದ ಆನಂದ ಅದರ ಉತ್ಕರ್ಷ. ಆ ಉತ್ಕರ್ಷದಲ್ಲಿ ಏನು ಆನಂದ ಉತ್ಕರ್ಷದಲ್ಲಿ ಏನು ವಿಶೇಷ? ಆ ತತ್ವಕಾಲ ಅಷ್ಟೇ, ಡ್ಯೂರೇಷನ್ ಜಾಸ್ತಿ ಹೊರತು ಆನಂದ ಸ್ವರೂಪದ ವ್ಯತ್ಯಾಸ ಇಲ್ಲ. ಇವಾಗ ಜಿಲೇಬಿಯೋ ಸಂಗೀತನೋ ಸಿನಿಮಾ ನೋಡಿದಾಗ ಏನೂ ಆನಂದ ಆಗ್ತಲ್ಲ. ಆನಂದ ಕೆಲವು 5 ಸೆಕೆಂಡು 3 ಸೆಕೆಂಡು 10 ಸೆಕೆಂಡು ಆಗೋದು, ಅಲ್ಲಿಂದ ಅರ್ಧ ಗಂಟೆ 3/4 ಗಂಟೆ ಇರ್ಬೋದು. ಇರ್ಲಿ, ಅದು ಆನಂದದಲ್ಲಿ ವ್ಯತ್ಯಾಸ ಇಲ್ಲ. ಅದೇ ಸಾಧಾರಣ ಸ್ವರೂಪ, ಕ್ವಾಂಟಿಟಿ ಕ್ವಾಲಿಟಿ ಏನೇ ಪದಾರ್ಥದಲ್ಲಿ ಇರೋದು ಆನಂದದಲ್ಲಿ ಉತ್ಕರ್ಷ ಇಲ್ಲ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಇದರಲ್ಲಿ ಉಪಾಧಿಯಲ್ಲಿ, ಆನಂದ ಮತ್ತು ಏಕರೂಪ. ಇನ್ನೊಂದು ಸಮಸ್ಯೆ ಏನ್ ಗೊತ್ತಾ? ಇವಾಗ ಕ್ವಾಲಿಟಿ ಉತ್ಕರ್ಷ ಅಂತೀವಲ್ಪ, ಅದು ಅವರವ್ರ ಮನಸ್ಸಿಗೆ ಇಟ್ಬಿಡ್ತು ಅಲ್ಲ. ಕ್ವಾಂಟಿಟಿ ಅದು ಇವಾಗ ಇದು ಚಿಕ್ಕದು ಇದು ದೊಡ್ಡದು ಒಪ್ಕೊಳ್ತಾರೆ. ವಸ್ತುಗಾಯ್ತು ವೃತ್ತಿ ವಿಶೇಷ ಸುಖ ಅನ್ನೋದು.
ಅಲ್ಲ. ಅದು ನಿಮ್ಗೆ ಅಳೆಯಕ್ ಬರಲ್ಲ. ಅಲ್ಲ, ಸುಖದ ಕ್ವಾಂಟಿಟಿ ನಾ ಹೇಳ್ತಾ ಇಲ್ಲ, ಸುಖವನ್ನು ಉಂಟು ಮಾಡುವ ವಸ್ತು ಇರುವ ಕ್ವಾಂಟಿಟಿ. ವಸ್ತು ಕ್ವಾಂಟಿಟಿಯಿಂದ ಸುಖದ ಕ್ವಾಂಟಿಟಿ ಹೇಳಕ್ ಬರಲ್ಲ. ಹೌದು, ಅದು ಇಷ್ಟೇ ಜಿಲೇಬಿ ಕೊಟ್ಟರೆ ಬೇಜಾರಾಗೋದು, ಇಷ್ಟು ಜಿಲೇಬಿ ಕೊಟ್ಟರೆ ಸಂತೋಷ ಪಡ್ತಾನೆ. ಇಲ್ಲಿ ಇಷ್ಟು ಕೊಡಿ. ಅಲ್ಲ, ಆ ವಿಷಯ ಬೇರೆ. ಆದ್ರೆ ಅಲ್ಲಿ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ದುಡ್ಡು 5 ರೂಪಾಯಿ 10 ರೂಪಾಯಿ ನೀವು 2000 ರೂಪಾಯಿ ನೋಟು 5 ರೂಪಾಯಿ ನೋಟು ಒಂದೇ ಸೈಜ್ ಇದ್ರೆ ಸೈಜ್ ಇರ್ಬೋದು. ತಾರತಮ್ಯ ಇರುತ್ತಲ್ಲ. ಆಗಲೇ ನಂಗೆ 2000 ರೂಪಾಯಿ 100 ಕಟ್ಟಿದೆ, 1000 ಕಟ್ಟಿದೆ ಅಂದ್ರೆ ಒಂದೇ ನೋಟನೇ ಇಟ್ಬಿಡಿ, ಅದು ಕಮ್ಮಿ. ಅಲ್ಲ ಎಷ್ಟಾರ ಆಗ್ಲಿ, ಅಂದಾಗಲ್ಲ. 5 ರೂಪಾಯಿ ನೋಟಿಗೂ ಒಂದ್ 2000 ರೂಪಾಯಿ ನೋಟಿಗೂ ಆನಂದ ವ್ಯತ್ಯಾಸ ಇಲ್ವಾ? ಇದೆ, ಮತ್ತೆ ನೋಟ್ ಸೈಜ್ ಒಂದೇ ತಾನೆ. ಹಾಗನೆ ಅಂದಿರ ಸೈಜ್ ವಸ್ತುವಿನ ಆಕಾರದಿಂದ ಆಗಲ್ಲ. ಈಗ ಇದು ಡೈಮಂಡ್ ಇಷ್ಟೇ ಇರುತ್ತೆ, ಇಷ್ಟೇನಾ ಅನ್ಸುತ್ತೆ. ಇಷ್ಟು ಬೆಳ್ಳಿ ಕೊಡಿ. ಅಲ್ಲ, ಡೈಮಂಡ್ ದೊಡ್ಡ ಡೈಮಂಡ್ ದೊಡ್ಡದು ಹಾಕಿ ಇನ್ನೂ ಖುಷಿ ಆಗುತ್ತೆ. ಇನ್ನೂ ಸರಿ ಗುರುಗಳೇ. ಹಾ, ಡೈಮಂಡ್ ದೊಡ್ಡ ಡೈಮಂಡ್ ಆದ್ರೆ 18 ಕ್ಯಾರೆಟ್ 24 ಕ್ಯಾರೆಟ್ 50 ಕ್ಯಾರೆಟ್ ಡೈಮಂಡ್ 100 ಕ್ಯಾರೆಟ್ ಇಷ್ಟಪ್ಪದು ಹಾಕೊಂಡ್ರೆ ಎಲ್ಲೇ ಕರೆಕ್ಟ್. ಇನ್ನೂ ಹೆಚ್ಚಬೇಕು ಆ ವಸ್ತುವಿನ ಗಾತ್ರದಿಂದ ಆನಂದಕ್ಕೆ ಕೋರಿಲೇಟ್ ಮಾಡಕ್ಕಾಗಲ್ಲ ಯಾವಾಗ್ಲೂ. ಅದು ಕಲ್ಪಿಸ್ಕೊತಾನೆ. ನಂಗೆ ಇಷ್ಟೇ ಕೊಟ್ಟರು ರೊಟ್ಟಿನ, ನಂಗೇನೋ ಇಲ್ಲ 4 ರೊಟ್ಟಿ ಕೊಟ್ಟರೆ ಜಾಸ್ತಿ ಅಂತಾನೆ. ಅದು ಮನಸ್ಸಿನ ವಿಶೇಷ. ಹೌದು, ಊಟ 6 ಹೊಟ್ಟೆ ಆಯ್ತು ಊಟ ಅಂದ್ರೆ ಬೇಜಾರು. ನಿಯಮ ಇಲ್ಲ. ಒಟ್ಟು ಆನಂದ ತೋರ್ಕೊಳ್ಳೋ ಪುಣ್ಯ ಕಾರಣ. ದೃಷ್ಟವಾಗಿರುವ ವಸ್ತುವಿನ ಸಂಬಂಧದಿಂದ ಪ್ರೀತಿಯ ಉತ್ಕರ್ಷ, ಅದೃಷ್ಟವಾಗಿರುವ ವಸ್ತುವಿನ ಸಂಬಂಧದಿಂದ ಉಂಟಾದ ಪ್ರೀತಿಯ ಉತ್ಕರ್ಷ, ಅದರಲ್ಲಿ ವಿಶೇಷವಿಲ್ಲವಾದ್ದರಿಂದ ಮುಖ್ಯವಾದ ಪಂಡಿತನಾದವನು ಮುಖ್ಯವಾದಂತಹ ಆನಂದದಿಂದ ಮತ್ತೊಂದರಿಂದ ಆದದ್ದು ಆ ಆನಂದ ಎಂಬುದಾಗಿ ನಿಶ್ಚಯ ಮಾಡ್ಕೊಳ್ಳೋದಿಲ್ಲ. ಪರಿವಸ್ಥೆಯಿಂದ ಕೊನೆಗಾಣುವುದಿಲ್ಲ, ತಿಳಿಯುವುದಿಲ್ಲ, ನಿಶ್ಚಯ ಮಾಡುವುದಿಲ್ಲ, ಅರ್ಥ ಮಾಡಬೇಕು. ಪರಿವಸ್ಥೆಗೆ ಏನು ಅರ್ಥ ಮಾಡಿದ್ದಾರೆ ಅವರು? ಇವರು ಪ್ರಾರ್ಥಿಸುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ನಹಿ ಚಾಹತಾ ಹೈ, ಇಚ್ಛೆ ಪಡುವುದಿಲ್ಲ. ಚಾಹತಾ ಇಲ್ಲಿ ಅವನ ಪರಿವಸ್ಥೆಗೆ ಅರ್ಥ ಮಾಡಿದಾರ. ಏನ್ ಮಾಡಿದಾರ? ಅಲ್ಲ, ನೀವು ಹೇಳಿದ ತಾನೇ ಪರ್ಯವಸ್ಯತಿ. ಅನ್ಯತ್ರ ಪ್ರಾರ್ಥನಾ ವಿಷಯೇ ನ ಪರ್ಯವಸ್ಯತಿ ಕಿಂತು ಮುಖ್ಯಮಾನಂದಮಗ್ನ ವಿಷಯ ನ ಪರ್ಯವಸ್ಯತಿ ಅರ್ಥಮೇವ ಇತ್ಯರ್ಥ ಇದೆ. ಓ, ಇದನ್ನೇ ಪ್ರಯತ್ನ ಮೆತ್ತನಗಳ ಪ್ರಯತ್ನ ಅಂತ, ಇದನ್ನ ಬಿಟ್ಟು ಬೇರೆ ಇದನ್ನು ಪ್ರಾರ್ಥನೆ ಮಾಡೋದ ಅರ್ಥ ಮಾಡಿದ್ದಾರೆ. ಮುಖ್ಯವಾದ ಆನಂದಕ್ಕಿಂತ ಮತ್ತೊಂದಾದ ಆನಂದವನ್ನು ಪ್ರಾರ್ಥನೆ ಮಾಡೋದಿಲ್ಲ ಅರ್ಥ ಮಾಡಿದ್ದಾರೆ. ಪರ್ಯವಸಾನ ಅವಸಾನ ಪರ್ಯವಸಾನ ಕೊನೆಗಾಣೋದು ಅರ್ಥ ಕಂಡಿದೆಯಪ್ಪ. ಮುಖ್ಯವಾದ ಆನಂದ ಬಿಟ್ಟರೆ ಬೇರೆ ಕೊನೆಗಾಣಲ್ಲ ಅಂತ ಗುರು ಹಂಗ ಅರ್ಥ ಮಾಡಿದ್ರು. ಕೊನೆಗಾಣೋದಿಲ್ಲ, ನಾನು ಕೊನೆಗಾಣೋದು ಅರ್ಥ ಅದಕ್ಕೆ ಬೇರೆ ಅಲ್ಲ ಅಂತ ನಿಶ್ಚಯ ಮಾಡ್ತಾನೆ ತಾತ್ಪರ್ಯ. ಯಾವ ಯಾವ ಸುಖದ ಉತ್ಕರ್ಷ ಆದ್ರೂ ಮುಖ್ಯವಾದ ಆನಂದ ಬಿಟ್ಟು ಬೇರೆ ಅಲ್ಲ ಅಂತ ಅವನು ಕಣ್ಕೋತಾನೆ ಪಂಡಿತ. ಅದರಲ್ಲೇ ಕೊನೆಗಾಣಿಸ್ತಾನೆ ಅವನ ನಿಶ್ಚಯ. ಉತ್ಕರ್ಷ ಅಂದ್ರೆ ಹೆಚ್ಚುಗಾರಿಕೆ, ಮೋರ್ ಅಂಡ್ ಮೋರ್. ನೋಡಿ, ಪ್ರೀತಿಯಲ್ಲಿ ನೋಡಿ ದೃಷ್ಟಾರ್ಥ ವಸ್ತು ಸಂಬಂಧ ಪ್ರೀತಿಯ ಉತ್ಕರ್ಷತೆ, ಅದೃಷ್ಟ ವ್ಯತ್ಯಾಸ ಇಲ್ವಲ್ಲ. ಅದು ಸಾಧ್ಯ ಸಾಧನ ಸಂಬಂಧ ಉಂಟಾದ ಸುಖ ಇದಲ್ಲ, ಅದು ಅನಿತ್ಯ, ಅದು ಕಮ್ಮಿಂದ ಉಂಟಾದದ್ದು ಹೇಳ್ತಾರೆ ಮುಂದಿನ ಶ್ಲೋಕ. ಕಿಂತು ಸಾಧನ ಸಾಧ್ಯತ್ವಾತ್ ಅನಿತ್ಯಂ ಕರ್ಮಜಂ ಸುಖಂ ಅಭಿವ್ಯಂಜಕ ತಂತ್ರಸ್ಥೋ ಮೋಕ್ಷಸ್ಥೇನಾಕ್ಷಯೋ ಮತಃ. ಕಿಂತು ಸಾಧನ ಸಾಧ್ಯತ್ವಾತ್ ಅನಿತ್ಯಂ ಕರ್ಮಜಂ ಸುಖಂ ಅಭಿವ್ಯಂಜಕತಂತ್ರಃ ತು ಮೋಕ್ಷಃ ತೇನ ಅಕ್ಷಯಃ ಮತಃ. ಅಭಿವ್ಯಂಜಕತಂತ್ರ ಹಿಂದೆ ತಗೋಬೇಕು. ಸಾಧನ ಸಾಧ್ಯತ್ವಾತ್ ಕರ್ಮಜಂ ಸುಖಂ ಅಭಿವ್ಯಂಜಕತಂತ್ರಃ ಅತಃ ಅನಿತ್ಯಂ ಮೋಕ್ಷಸ್ಥೋ ಅಕ್ಷಯಃ ಮತಃ ತೇನ. ಇವರು ಇದಕ್ಕೆ ತಗೊಂಡಿದ್ದಾರೆ ಉತ್ತರಾರ್ಧಕ್ಕೆ. ಅಭಿವ್ಯಂಜಕ ತಂತ್ರ ಅಂದ್ರೆ ಆತ್ಮತಂತ್ರ ಅಂತ ಹಾಗೆ ಮಾಡಿಲ್ಲ ಇವರು. ಅಭಿವ್ಯಂಜಕ ಅಂತಂದ್ರೆ ಸಾಧನಾಧೀನ ಅಂತ ಮಾಡಿದ್ದಾರೆ.
ಇಲ್ಲಿ ಅಂದಿಗಿರಿಗಳು ಅಭಿವ್ಯಂಗ್ಯ ಸುಖ, ಅಭಿವ್ಯಂಜಕ ಸಾಧನ, ಸಾಧನದಿಂದ ತೋರ್ಕೊಳ್ಳುತ್ತೆ. ಕರ್ಮಾದಿಗಳು ಸಾಧನ ಗುರುಗಳೇ ನಾ ಹೇಳಿಲ್ವಾ ಆ ಅರ್ಥನೇ ತಗೊಂಡಿಲ್ಲ ಇವರೆಲ್ಲ ಕಡೆ. ಅಲ್ಲ, ಇಲ್ಲಿ ಬೇರೆ ತರ ಅದು ಮಾಡಿರ್ಬೇಕು. ಯಾಕಂದ್ರೆ ಇದಕ್ಕೆ ಬೇರೆ ಮಾಡಲ್ಲ ಅವರು. ಒಂದು ಸಲ ನೋಡಿ, ಸರಿ ನೋಡಿ, ಹಿಂದಿನ ಅಲ್ಲ, ಮೋಕ್ಷವು ಮಾತ್ರ ಇದನ್ನು ಪ್ರಕಾಶಪಡಿಸುವ ವಸ್ತುವಿಗೆ ಅಧೀನವಾಗಿರುವುದು, ಸಾಧನದಿಂದ ಹುಟ್ಟುವುದಲ್ಲ, ಆದ್ದರಿಂದ ಅಕ್ಷಯವಾಗಿರುವುದು ಅನ್ನೋದು. ನಾ ಸಾಧನ ಮೋಕ್ಷ ಸಾಧನಾಧೀನ ಅಲ್ಲ ಅದು. ಹೌದು, ಇವರು ಹಾಗೆ ಮಾಡಿರೋದು. ಅವನು ಸಾಧನಾಧೀನೋ ಮೋಕ್ಷ ಅಂತ. ಸರಿ ಗುರುಗಳೇ, ಇದಕ್ಕೆ ಅಭಿವ್ಯಂಜಕ ತಂತ್ರಸ್ತುಗೆ ಮೋಕ್ಷವು ಮಾತ್ರ ಇದನ್ನು ಪ್ರಕಾಶಪಡಿಸುವ ವಸ್ತುವಿಗೆ ಅಧೀನವಾಗಿರುವುದು ಅಂತ ಮಾಡಿದ್ದಾರೆ. ಪ್ರಕಾಶಗೊಳಿಸುವ ವಸ್ತುವಿಗೆ ಅಧೀನ, ಪ್ರಕಾಶಗೊಳಿಸುವ ವಸ್ತುವಿಗೆ ಅಂದ್ರೆ ಆತ್ಮವಸ್ತುವಿಗೆ ಅಂತ. ಮೋಕ್ಷ ಅನ್ನೋದು ಆತ್ಮವಸ್ತು ಅಧೀನವಾಗಿರೋದ್ರಿಂದ ಅದು ಅಕ್ಷಯವಾಗಿದೆ, ಅದಕ್ಕೆ ಅದು ಇದಲ್ಲ. ಅಲ್ಲಿ ಅಭಿವ್ಯಂಜಕ ತಂತ್ರ ಪುಲ್ಲಿಂಗ ಆದ್ರಿಂದ ಮೋಕ್ಷ ಪುಲ್ಲಿಂಗ ಮಾಡಿದ್ದಾರೆ. ಮೋಕ್ಷವು ಅಭಿವ್ಯಂಜಕನಾದ ಆತ್ಮನ ತಂತ್ರವಾಗಿರೋದ್ರಿಂದ ಅದು ನಿತ್ಯ ಅಕ್ಷಯ ಅಂತ ಇದಾಗುತ್ತೆ. ಆತ್ಮತಂತ್ರ ಮಾಡಿದಾರೆ ಅಭಿವ್ಯಂಜಕ. ಅಭಿವ್ಯಂಜಕ ಚಾಹಿಯೇ ನಾನು ಅರ್ಥ ಮಾಡಿದ್ದು ಇಲ್ಲ, ಆತ್ಮ ಅಂತ ಬರ್ದಿಲ್ಲ ಪದಾನ, ನಾನು ಹಾಗೆ ಅರ್ಥ ಮಾಡಿದೆ. ಅಭಿವ್ಯಂಜಕನಾದ ಆತ್ಮನಿಗೆ ಅಧೀನಾಗಿ ತೋರುತ್ತೆ ಅಂತ ಹಂಗೆ ತಗೋಬೇಕು. ಇನ್ನೇನದಕ್ಕೆ ಅಧೀನವಾಗಿ ತೋರುತ್ತೆ ಅಂದ್ರೆ ನಿರತಿಶಯವಾಗುತ್ತೆ, ಅಕ್ಷಯವಾಗುತ್ತೆ. ಆತ್ಮವಸ್ತುಗೆ ಅಧೀನವಾಗಿ ತೋರುತ್ತೆ ಅಂದ್ರೆ ಮಾತ್ರ ಅವಾಗ ಅಕ್ಷಯ ಅಂತ ನಾವು ಹೇಳ್ಬೋದು. ಸಾಧನ ಸಾಧ್ಯತ್ವಾದ್ ಕರ್ಮಜಂ ಸುಖಂ ಅನಿತ್ಯಂ ಮಗುಳಿ. ಕರ್ಮದಿಂದ ಉಂಟಾದ ಸುಖವು ಸಾಧ್ಯ ಸಾಧನ ರೂಪವಾದದ್ದಾದ್ದರಿಂದ ಅದು ಅನಿತ್ಯವಾಗಿದೆ. ಸಾಧ್ಯ ರೂಪ ಸಾಧನ ಸಾಧ್ಯ ರೂಪವಾಗಿರುವುದರಿಂದ, ಸಾಧನ ಸಾಧ್ಯ ಅಂದ್ರೆ ಒಂದು ಇನ್ಸ್ಟ್ರೂಮೆಂಟು, ಒಂದು ಎಫೆಕ್ಟು. ಕಿಂತು ಮೋಕ್ಷ ಅನಿತ್ಯವಾಗಿದೆ. ಕರ್ಮದಿಂದ ಉಂಟಾದದ್ದಾದ್ರಿಂದ ಅದು ಅನಿತ್ಯವಾದ ಸುಖವಾಗಿದೆ. ಕಿಂತು ಮೋಕ್ಷ ಅದನ್ನು ಅಭಿವ್ಯಕ್ತಗೊಳಿಸುವ ಆತ್ಮನಿಗೆ ಅಧೀನವಾಗಿ ತೋರಿಕೊಳ್ಳುವುದಾದ್ರಿಂದ ಅಭಿವ್ಯಕ್ತಗೊಳಿಸುವ ತನ್ನ ಸ್ವರೂಪಕ್ಕೆ ಅಧೀನವಾದ್ದರಿಂದ ನಾ ಅಭಿವ್ಯಂಜಕ ತಂತ್ರ ಮಾಡ್ಬಿಡ್ತಾರೆ ಇವರು. ಇವ್ರನ್ನ ಅಭಿವ್ಯಂಜಕ ತಂತ್ರ ಮಾಡ್ಬಿಡ್ತಾರೆ. ಸ್ವರ್ಗಾದಿಗಳು ಅಲ್ಲ, ಮೋಕ್ಷ ನ ಸಾಧ್ಯ ಕಿಂತು ಅಭಿವ್ಯಂಗ್ಯ ತಥಾ ಚ ಅಭಿವ್ಯಂಜಕ ತಂತ್ರೋ ನ ಸಾಧನಾಧೀನೋ ಮಾಡ್ಬಿಟ್ಟಿದ್ದಾರೆ. ಅಭಿವ್ಯಂಜಕವೇ ಅಲ್ಲ, ಕರ್ಮವೇ ಇಲ್ಲಿಂದ ಅಭಿವ್ಯಂಜಕ ಮಾಡೋದು. ಅದರಿಂದ ಮೋಕ್ಷ ಕರ್ಮದಿಂದ ಅಭಿವ್ಯಕ್ತ ಆಗುವುದಲ್ಲ ಅಂತ. ಕರ್ಮ ಅಧೀನ ತೋರ್ಕೊಳ್ಳೋದಲ್ಲ ಮೋಕ್ಷ ಅಂತ. ಅಭಿವ್ಯಂಜಕವಾದ ಪ್ರಕಾಶಪಡಿಸುವ ವಸ್ತುವಿಗೆ ಅಧೀನವಾಗಿರುವುದು, ಆಮೇಲೆ ಬ್ರಾಕೆಟ್ ಅಲ್ಲಿ ಸಾಧನದಿಂದ ಹುಟ್ಟುವುದಲ್ಲ. ಅದು ಮುಂದಕ್ಕೆ ಮಾಡಿದ್ದಾರೆ. ಅಭಿವ್ಯಂಜಕನಾದ ಆತ್ಮನಿಗೆ ಅಧೀನ ತೋರೋದ್ರಿಂದ ಮುಳ್ಳವೇನೆ. ಅಭಿವ್ಯಂಜಕ ಅನ್ನೋದಕ್ಕೆ ಏನ್ ತೋರ್ಬೇಕು? ಅಭಿವ್ಯಂಜಕ ಯಾವ್ದು ಹೇಳಿಲ್ಲ. ಉದಾಹರಣೆ ಕೊಟ್ಟಿದ್ರು. ವಿಸ್ಮೃತ ಚಾಮೀಕರಕಿ ಕಾಮನಾ ದೇಖಿ ಹೇ, ಅದೇ ಕಂಠೆ ಚಾಮೀಕರ. ಹೆಂಗೆ ಅದು ಆ ವಸ್ತುನ ಅಪೇಕ್ಷಿಸ್ಕೊಂಡಿದ್ಯಾ ಜ್ಞಾನ? ಅವಾಗ ಅಭಿವ್ಯಂಜಕ ಆತ್ಮಾನುಭವ ಮಾಡೋಣ. ಆತ್ಮಾನುಭವ ಅಭಿವ್ಯಂಜಕ. ಅನುಭವ್ಯಂಜಕ ಆತ್ಮಾನುಭವ ವ್ಯಂಜಕ. ಆತ್ಮವಸ್ತು ಆತ್ಮಾನುಭವ ಆತ್ಮ ವಸ್ತು ತಗೊಂಡು ಅನುಭವಿಸಿದ್ರೆ ಆಗ್ಬಿಡುತ್ತೆ. ಬರೀ ಆತ್ಮ ತಗೋಬೇಕು, ಇಲ್ಲ ಅನುಭವ ಅಂತ ತಗೋಬೇಕು. ಹಾಗೆ ತಂತ್ರ ಪುಲಿಂಗಕ್ಕೆ ಪುಲಿಂಗ ಪದವೇ ಬೇಕು. ಸಂಸ್ಕೃತ ಅದನ್ನು ಸ್ವಾಮಿಗಳನ್ನು ಅಂಡರ್ಲೈನ್ ಮಾಡಿಸಿದ್ದಾರೆ. ಯಾವುದು ಆ ಮೋಕ್ಷನ ಅಭಿವ್ಯಂಜಕ ಮಾಡುತ್ತೋ, ಆತ್ಮಾನುಭವ ಮೋಕ್ಷನ ಅಭಿವ್ಯಂಜಕ ಮಾಡುತ್ತೋ, ಅದಕ್ಕೆ ಅಧೀನ ಮೋಕ್ಷವಾದರೋ ಅದು ಇದು ಅಕ್ಷಯವಾಗಿದೆ ಎಂಬುದಾಗಿ ಒಪ್ಪಿಗೆ ಆಗಿದೆ.
ಮೋಕ್ಷ ಮಾತ್ರ ನಿತ್ಯ ಅಂತಿಲ್ಲ. ಈ ಭೇದವಾಗಿ ಭಕ್ತ ಪ್ರಪಂಚರು ಇನ್ಯಾವುದೋ ಇದನ್ನ ಇದನ್ನ ಮಾಡೋದು ಅಭಿವ್ಯಂಜಕ ಮಾಡಿರ್ಬೇಕು. ಆ ಭೇದ ಭಾವನಾ ಯಾವುದೋ ಒಂದು ಮಾಡಿರ್ಬೇಕು. ಆಯ್ತಾ? ಸಂಸ್ಕಾರ ಮಾತ್ರ ಕಾರಿತ್ವಂ ಸರ್ವೇಷಾಮಪಿ ಕರ್ಮಣಾಂ. ಸಂಸ್ಕಾರ ಮಾತ್ರ ಕಾರಿತ್ವಂ ಸರ್ವೇಷಾಮಪಿ ಕರ್ಮಣಾಂ. ಜ್ಞಾನಕಾಂಡೇ ಪ್ರವೇಶೋ ವಾ ತೇಷಾಂ ನಾರ್ಥಾಂತರಂ ತತಃ. ಜ್ಞಾನಕಾಂಡೇ ಪ್ರವೇಶೋ ವಾ ತೇಷಾಂ ನಾರ್ಥಾಂತರಂ ತತಃ. ಸಂಸ್ಕಾರ ಮಾತ್ರ ಕಾರಿತ್ವಂ ಸರ್ವೇಷಾಮಪಿ ಕರ್ಮಣಾಂ. ಜ್ಞಾನಕಾಂಡೇ ಪ್ರವೇಶೋ ವಾ ಸಂಸ್ಕಾರ ಮಾತ್ರ ಕಾರಿತ್ವಂ ಸರ್ವೇಷಾಂ ಅಪಿ ಕರ್ಮಣಾಂ. ಜ್ಞಾನಕಾಂಡೇ ಪ್ರವೇಶಃ ವಾ ತೇಷಾಂ ನ ಅರ್ಥಾಂತರಂ ತತಃ. ಸರ್ವೇಷಾಂ ಕರ್ಮಣಾಂ ಸಂಸ್ಕಾರ ಮಾತ್ರ ಕಾರಿತ್ವಂ ಅಥವಾ ವಾ ಜ್ಞಾನಕಾಂಡೇ ಪ್ರವೇಶಃ ತತಃ ಅರ್ಥಾಂತರ ನಾಸ್ತಿ. ಎಲ್ಲಾ ಕರ್ಮಗಳಿಗೂ ಚಿತ್ತ ಸಂಸ್ಕಾರ ಮಾಡೋದು ಅನ್ನೋ ಇದು ಆಗ್ಬೋದು, ಅಥವಾ ಜ್ಞಾನ ಆಸಕ್ತಿ ಹುಟ್ಟಿಸೋದು ಅಂತಂದು ಅರ್ಥ ಮಾಡಿ. ಈ ಕಡೆಯಿಂದ ಚಿತ್ತಶುದ್ಧಿ ಆದೇ ಜ್ಞಾನಕಾಂಡದ ಆಸಕ್ತಿ ಬರುತ್ತೆ, ಪ್ರವೇಶ ಬರುತ್ತೆ. ಜ್ಞಾನಕಾಂಡ ಪ್ರವೇಶ ಆಗಿದೆ ಅಂದರೆ ಚಿತ್ತಶುದ್ಧಿ ಆಗಿದೆ. ಹಾಗಲ್ಲ ಮಾಡಿ. ನೀವು ಎಲ್ಲ ಕರ್ಮಗಳಿಗೂ ಚಿತ್ತ ಸಂಸ್ಕಾರ ಉಂಟು ಮಾಡಿಕೊಡೋದು ಅನ್ನೋ ಪ್ರಯೋಜನ ಅಂತಾದ್ರೂ ಹೇಳಿ, ಇಲ್ಲ ಜ್ಞಾನಕಾಂಡದ ಪ್ರವೇಶ ಉಂಟು ಮಾಡೋದು ಅಂತಾದ್ರೂ ಹೇಳಿ. ಅಷ್ಟೇ ಅದಕ್ಕೆ. ಅದು ತತಃ ಅರ್ಥಾಂತರ ನ ತೇಷಾಂ ನ, ಅದಕ್ಕಿಂತ ಇನ್ನೊಂದು ಪ್ರಯೋಜನ ಅದಕ್ಕಿಲ್ಲ. ತೇಷಾಂ ಕರ್ಮಣ ಸಂಬಂಧ ಇಲ್ಲ ಅಲ್ಲ. ಅದು ವಿಷಯ, ಇದನ್ನ ವಿಷಯ ಇಟ್ಕೊಳ್ಳಿ ಇಂತ, ಇದನ್ನ ವಿಷಯ. ಇದನ್ನ ವಿಷಯ ಇಟ್ಕೊಳ್ಳಿ. ಬರ್ಕೊಳ್ಳಿ. ಎಲ್ಲಾ ಕರ್ಮಗಳಿಗೂ ಸಂಸ್ಕಾರ ಉಂಟು ಮಾಡುವುದು ಅಷ್ಟೇ ಪ್ರಯೋಜನವು ಮಾತ್ರ ಸಂಸ್ಕಾರ ಉಂಟು ಮಾಡುವುದು, ಚಿತ್ತಶುದ್ಧಿ ಉಂಟು ಮಾಡುವುದು ಅಷ್ಟೇ ಬರೋದು. ಅಥವಾ ಇನ್ನೊಂದು ಜ್ಞಾನಕಾಂಡದಲ್ಲಿ ಪ್ರವೇಶ ಉಂಟು ಮಾಡುವುದು ಎಂತಲೂ ಆಗಬಹುದು. ಆದ ಕಾಂಡದಲ್ಲಿ ಪ್ರವೇಶ ಉಂಟು ಮಾಡಿಸಿಕೊಡುವುದು ಎಂದಲೂ ಆಗಬಹುದು. ಆದರೆ ಅದಕ್ಕಿಂತ ಮತ್ತೊಂದು ಅದು ನಿತ್ಯವಾದ ವಸ್ತುವನ್ನುಂಟು ಮಾಡುವುದು, ಅದಕ್ಕೆ ಪ್ರವೇಶವಿಲ್ಲ, ಯೋಗ್ಯತೆ ಇಲ್ಲ. ಅರ್ಥಾಂತದಲ್ಲಿ ಸತ್ಯವಾದ ನಿತ್ಯವಾದಂಥ ಜಾಗದಲ್ಲಿ ಸಾಮರ್ಥ್ಯ ಇಲ್ಲ. ಅರ್ಥಾಂತರ ಅಂದ್ರೆ ಪ್ರಕಾರಾಂತರ. ಅರ್ಥಾಂತರನೇ ಫಲಾಂತರ, ಪ್ರಕಾರ ಅಂದ್ರೆ ಇದು ಏಕವಾಕ್ಯತೆ ಬೇರೆ ಪ್ರಕಾರದಿಂದ ಆಗಲ್ಲ ಅಂತ. ಅರ್ಥಾಂತರ ಮುಂದಿನ ಶ್ಲೋಕನೇ ಸೇರಿಸ್ಕೋಬೇಕು. ಒಳ್ಳೆ ಒಂದೇ ಪಾದ ಇದೆಯಲ್ಲ, ಅದೊಂದೇ ಒಂದು ಶ್ಲೋಕ ಅಲ್ಲಪ್ಪ. ಪ್ರಕೃತಿ ಶ್ಲೋಕ ಏವಮತ್ರೈಕ ವಾಕ್ಯತ್ವಂ ನಾನುಷ್ಠೇಯ ಈ ರೀತಿಯಾಗಿ ಕರ್ಮಕಾಂಡ ಏಕವಾಕ್ಯತೆ ಅಂತ. ಹಾಗೆ ಚಿತ್ತಶುದ್ಧಿ ಮಾಡುತ್ತೆ ಇದು, ಅದು ಈ ರೀತಿ ಏಕವಾಕ್ಯತೆ ಮಾಡೋದು. ಬೇರೆ ಬೇರೆ ತರ ಅಂದ್ರೆ ಹಂಗೂ ಮಾಡಿದ್ರೆ ಆಗುತ್ತೆ. ಅರ್ಥಾಂತರ ಅನ್ನೋ ಶಬ್ದಕ್ಕೆ ಅರ್ಥ ನೀನ್ ಹೇಳಿಂಗೆ ವಾಕ್ಯಾರ್ಥಾಂತರ ಇಲ್ಲ, ಎರಡಕ್ಕೂ ಒಂದೇ ಅರ್ಥ ಅಂತ ನೀನ್ ಹೇಳ್ತಾ ಇರೋದು. ಎರಡಕ್ಕೂ ಏಕವಾಕ್ಯತೆ ಅಂತ ಅಲ್ವಾ? ಇದು 303ನೇ ಶ್ಲೋಕದಿಂದ ಇದು ಇರಲ್ಲ ಏನು ಆಕ್ಷೇಪ. ಅದು ಅವ್ನು ಇಟ್ಕೊಳ್ಳಿ, ಅದನ್ನು ಫಾಲೋ ಮಾಡಿ. ಅದಲ್ಲ ಆಕ್ಷೇಪ ಇರಲ್ಲ, ಅದು ಅದೇ ಆಗ್ಬೋದಾಗಿಲ್ಲ. ಏವಂ ಅತ್ರೈಕವಾಕ್ಯತ್ವಂ ನಾನುಷ್ಠೇಯ ಸಮಾಪ್ತಿತಃ. ಅತ್ರೈಕವಾಕ್ಯತ್ವಂ ನಾನುಷ್ಠೇಯ ಸಮಾಪ್ತಿತಃ. ಏವಂ ಅತ್ರೈಕವಾಕ್ಯತ್ವಂ ನಾನುಷ್ಠೇಯ ಸಮಾಪ್ತಿತಃ. ಅಸಾರಬಲ ಸಂಪ್ರಾಪ್ತಿ ಪುನರ್ಥೋ ಅಷ್ಟೇನಾ? ಏವಂ ಅತ್ರ ಏಕವಾಕ್ಯತ್ವಂ ನ ಅನುಷ್ಠೇಯ ಸಮಾಪ್ತಿತಃ. ಒಂದಲ್ಲಪ್ಪ, ಅನುಷ್ಠೇಯ ಸಮಾಪ್ತಿ ಆಗತ್ತೆ ಅಲ್ಲೇ. ಈ ರೀತಿ ಈ ವಿಷಯದಲ್ಲಿ ಏಕವಾಕ್ಯತೆಯನ್ನು ತಂದ್ಕೋಬೇಕೇ ಹೊರತು ಅನುಷ್ಠೇಯ ಸಮಾಪ್ತಿ ಆಗುವುದು ಏಕವಾಕ್ಯತೆ ಅಲ್ಲ.
ಅನುಷ್ಠೇಯ ಮುಗಿಸ್ಬಿಡುತ್ತೆ. ಅದರಿಂದ ಅನುಷ್ಠೇಯ ಸಮಾಪ್ತಿತ ಹಿಂದೆ ಹೇಳಿದ್ನಲ್ಲ, ಎಲ್ಲಾ ಕರ್ಮಗಳನ್ನು ಮಾಡಿಯೇನೆ ಯಾಕಾಂಗಿಕ ಅಧಿಕಾರ ಮಾಡಬೇಕು ಅಂತ. ಮುಗಿಸಿ ಎಲ್ಲವನ್ನೂ ಮುಗಿಸಿ ಕಾರ್ಯಣೋತ್ರಾಧಿಕಾರಿಕ ಅದನ್ನ ಮಾಡಿ ಅಲ್ಲ. ಅನುಷ್ಠಾನ ಮಾಡಬೇಕಾದ್ರೆ ಮುಗಿಸೋದ್ರಿಂದ ಸಂಬಂಧ ಅಂತ ಏನಿಲ್ಲ. ಅಧಿಕಾರ ಅಂತ ನ ಅನುಷ್ಠೇಯ ಸಮಾಪ್ತಿತಃ ಜ್ಞಾನೇ ಅಧಿಕಾರಃ. ಅನುಷ್ಠೇಯ ಸಮಾಪ್ತಿತಃ ಜ್ಞಾನೇ ಅಧಿಕಾರಃ ನ. ಅನುಷ್ಠೇಯವೆಲ್ಲ ಮುಗಿತು ಅದೇ ಜ್ಞಾನಾಧಿಕಾರ ಅಂತ ಅಲ್ಲ. ಏವಂ ಅಂದ್ರೆ ಚಿತ್ತಶುದ್ಧಿ ಉಂಟು ಮಾಡಿಕೊಡ್ತು ಜ್ಞಾನಾಧಿಕಾರ. ಯಥಾ ನಿರೂಪಿತಂ ತಥಾ ಏಕವಾಕ್ಯತ್ವಂ. ಈಗ ಅನುಷ್ಠಾನ ಮಾಡಬೇಕಾದೆಲ್ಲ ಮುಗಿತು ಎಂಬುದಾಗಿ ಅಲ್ಲ. ಏವಂ ಸಂಸ್ಕಾರ ಶ್ಲೋಕದಿಂದ ಏಕವಾಕ್ಯತೆ ಬರುತ್ತೆ. ಅನುಷ್ಠಾನ ಮಾಡಿದ್ದೆಲ್ಲ ಮುಗಿಬೇಕು ಅನ್ನೋದ್ರಿಂದ ಏಕವಾಕ್ಯತೆ ಬರಲ್ಲ ಅಂತ. ಈ ರೀತಿ ಸಂಸ್ಕಾರ ಜ್ಞಾನಕಾಂಡ ಪ್ರವೇಶ ಅನ್ನೋದ್ರಿಂದ ಏಕವಾಕ್ಯತೆ ಬರುತ್ತೆ. ಜ್ಞಾನಕಾಂಡಕ್ಕೆ ಅಧೀನವಾಗುತ್ತೆ. ಶ್ಲೋಕ ಯಾವತ್ತೂ ಅರ್ಥದ ದುರ್ಬಲ ಗೊತ್ತಾ ಗದ್ಯಕ್ಕಿಂತ. ವಾಕ್ಯವೇ ಪ್ರಬಲ ಅರ್ಥಕ್ಕೆ. ಶ್ಲೋಕ ಎರಡು ಕಡೆಗೂ ಅದು ಬದುಕಿದ್ರೆ ಹೀಗೆ ಅನ್ವಯ ಮಾಡುವುದು. ಕೆಲವು ಶ್ಲೋಕ ಚೆನ್ನಾಗಿರ್ಬೋದು, ಕೆಲವು ಶ್ಲೋಕಕ್ಕೆ ಎರಡು ಮೂರು ಹೀಗೂ ಅರ್ಥ ಹೀಗೂ ಅರ್ಥ. ಇವ್ರು ನೋಡಿ ಇಷ್ಟು ಪೂರ್ವಪಕ್ಷ ಅಂತಾನೆ ತಗೊಂಡೋಗಿದ್ದಾರೆ. ಸಮುಚ್ಚಯವಾದಿ ಸ್ವಾಮಿಗಳು ಮಾಡಿದ್ದು ಬೇರೆ ತರ ಮಾಡೋರು ಚೆನ್ನಾಗಿ ಮಾಡಿದ್ರು. ನಾವೆಲ್ಲ ಸಿದ್ಧಾಂತ ಪ್ರವಾಹ ಮಾಡ್ತಾ ಇದೀವಲ್ಲ, ಇವರು ಇಷ್ಟು ಪೂರ್ವಪಕ್ಷ ಅಂತ ಹೊಂದಿದ್ದಾರೆ. ಯಾಕಂದ್ರೆ ಸಮುಚ್ಚಯವಾದಿ ಅಂತ ಅವನು ಹೇಳ್ತಿರೋದು ಇದು ಸಮಾಧಾನ ಮೀಮಾಂಸಕರಿಗೆ. ಇವ್ರು ಹಿಂದೆ ಇಲ್ಲಿ ಹೇಳಿದ್ರು ಅಲ್ಲಿವರೆಗೂ ಸಮುಚ್ಚಯವಾದಿ ಕಿ ಊಹಾಪೋಹಸೆ ಆಪದಾ. ಇದು ಅವಂದೇನೆ ಮೀಮಾಂಸಕರಿಗೆ, ಬರೀ ಕರ್ಮಿಯಾದ ಮೀಮಾಂಸಕರಿಗೆ ಇದು ಅವನ ಸಮಾಧಾನ ಅಂತ. ಬಂದನ ಯಶ ಇನ್ನೂ ಹೋಗೋದಿಲ್ಲ, ಅವನೇ ಹೇಳ್ತಾ ಅಂದ್ಬಿಡ್ತಿದ್ದ ಅಲ್ವಾ? ಇಲ್ಲೇ ತರ್ತಾನೆ ಪೇಂಟ್ ಹತ್ರಲ್ಲೇ ಸಿಗುತ್ತೆ. ಅಲ್ಲ ಪೇಂಟು ಎಲ್ಲ ಅಷ್ಟೊತ್ತಿಗೆ ಹೋಗಿ ಅವನು 10 ಗಂಟೆಗೆ ಹೇಳಿದ್ದು, 11 ಕಾಲ ಆಯ್ತು. ಇವಾಗ ಹೊರಟಿ ಪಾಠ ಬಿದ್ದ ಹೋಗಿಲ್ಲ ಏನು ಕಳ್ಸೋದಿಗೆ ಕಳ್ಸಿದ್ದೆ ಅದನ್ನ ತಗೊಂಡ್ಬಂದ್ಬಿಡ್ತೀನಿ. ನಾನು ಹೋಗಿ ಕೆಲಸನೇ ಇಲ್ಲ ಪಾಪ ನಿಂಗೆ. ಕೆಲಸ ಬೇಡ ನಿಮ್ಗೆ ಹೋಗ್ಬೇಡ.
ಪ್ರೀತಿಯನ್ನು ಸಾಕು ಅಂತ ಅನ್ಕೊಳಕ್ ಹೋಗಲ್ಲ. ಅನಂತ ಪ್ರೀತಿ ಆನಂದವನ್ನು ಇಷ್ಟಪಡ್ತಾನೆ. ಪ್ರೀತಿಯ ಒಂದು ನಿಸ್ಸಾರವಾದ ಆಮೇಲೆ ಕೇಳಿಸ್ತಾ ಇಲ್ವಾ? ಯಾಕೆ ಏನಾಯ್ತು ಇವಾಗ? ಹೇಗೆ ಕೇಳಿಸುತ್ತಾ? ನಿಸ್ಸಾರವಾದ ಫಲದ ಪಡೆಯುವಿಕೆಯು ಪುರುಷಾರ್ಥ ಎಂಬುದಾಗಿ ಒಪ್ಪಿಗೆ ಆಗಿಲ್ಲ. ನಿಸ್ಸಾರವಾದ ಫಲಪ್ರಾಪ್ತಿ ಇದೇ ಪುರುಷಾರ್ಥ. ನಿಮಗೆ ಯಾರಿಗೆ ಬೇಕು ಹೋಗ ಮಾರ ಅಂತಾರೆ. ನಿಸ್ಸಾರವಾದ ಫಲ ಸಂಪ್ರಾಪ್ತಿಯು ಪುರುಷಾರ್ಥವೆಂಬುದಾಗಿ ಯಾವ ಕಾರಣ ಅದು ಇಷ್ಟವಾಗುವುದಿಲ್ಲವೋ ಆದ್ದರಿಂದ ಸೃಷ್ಟಿಯಿಂದ ಇಷ್ಟಾರ್ಥವನ್ನು ಸಾಧಿಸಿಕೊಳ್ಳಬೇಕೆಂಬ ಪ್ರೀತಿಯನ್ನು ಸಾಧಿಸಬೇಕು ಎಂದುಕೊಳ್ಳುವ ಆತನು ಇಷ್ಟವಾಗುವುದಿಲ್ಲವೋ ಆ ಕಾರಣದಿಂದ ಆಸೆಯಿಂದ ಪ್ರೀತಿಯನ್ನು ಸಾಧಿಸಿಕೊಳ್ಳಬೇಕೆಂಬ ಆತನು ಸಾಧಿಸಿಕೊಳ್ಳುತ್ತಿರುವವನು ಸುಖದ ಚೂರನ್ನು ಅವನು ಇಷ್ಟಪಡುವುದಿಲ್ಲ, ಸುಖದ ಲೇಷವನ್ನು ಇಷ್ಟಪಡುವುದಿಲ್ಲ. ಆಸೆಯಿಂದ ಸುಖವನ್ನು ಪಡ್ಕೋಬೇಕು ಅಪೇಕ್ಷೆ ಪಡುವವನು ಇಷ್ಟೆಲ್ಲ ಒಂದು ರೊಟ್ಟಿ ತುದಿ ಚೂರು ಮುರು ತಗೊಂಡೋಗು ಅಂದ್ರೆ ಇದಕ್ಕೆ ಬರ್ಬೇಕಾಗ್ತಾರೆ. ಕಷ್ಟ ಆಗ್ಬಿಡುತ್ತೆ. ಏನ್ ಮನಸ್ಸು ಇಟ್ಕೊಂಡಿದ್ದಾರೆ ಗೊತ್ತಾಗಲ್ಲ. ಆಮೇಲೆ ಲೋನೇ ಸಿಗಲ್ಲ. ಅಲ್ಲ ಮುಂದಿನ 2 ಶ್ಲೋಕ ಇದೆಯಲ್ಲ ಅದು ಸ್ಪಷ್ಟವಾಗಿ ಪೂರ್ವಪಕ್ಷ ಅನ್ಸುತ್ತೆ. ಸ್ವಲ್ಪ ಪ್ರೀತೇ ಸ್ವರ್ಗಾದೇನ ಸಾ ನ ಪ್ರಾರ್ಥಮಾನದ ಸ್ವಲ್ಪ ಪ್ರೀತೇ ಸ್ವರ್ಗಾದೇಹೇನ ಪ್ರಾರ್ಥಮಾನದ ಅಂತ. ಅತ್ಯಲ್ಪ ಸುಖವಾದದ್ದಾಗಿದ್ದ ಸ್ವರ್ಗಾದಿಗಳು ಅದು ಬಯಸುವಂಥದ್ದೇ ಆಗಲ್ಲ ಅಂತ. ಅದು ಅನಂತ ಸುಖವಾದದ್ದಾಗಿದ್ದೇನೆ ಅದನ್ನು ಬಯಸೋದು ಹೊಂದತ್ತೆ ಅಂತ ಪೂರ್ವಪಕ್ಷಕ್ಕೆ ಹೊಂದಿಸ್ತಾ ಇದ್ದಾರೆ. ನಾನು ಜನರಲ್ಲೇ ಹೇಳ್ತಾ ಇದ್ದೀನಿ ನಾನು. ಮುಂದಿನ 2 ಶ್ಲೋಕ ಪ್ರೀತೇ ಶ್ರುತಃ ಪ್ರಕರ್ಷೋಪಿ ಸ್ವರ್ಗಸ್ವರಾಜ್ಯ ಅಸ ಇದ ಬರ್ಕೊಂಡ್ರಾ? ಏನು ಅಸಾರವಾದ ಫಲಪ್ರಾಪ್ತಿಯು ಪುರುಷಾರ್ಥವೆಂಬುದಾಗಿ ಇಷ್ಟವಾಗುವುದಿಲ್ಲ. ಆಸೆಯಿಂದ ಪ್ರೀತಿಯನ್ನು ಸಾಧಿಸಿಕೊಳ್ಳುತ್ತಿರುವ ಆತನು ಸಾಧಿಸುತ್ತಾ ಅವನು ಪ್ರೀತಿಯ ಲೇಷವನ್ನು ಅವನು ಇಷ್ಟಪಡುವುದಿಲ್ಲ. ಅವನು ಪ್ರೀತಿಯ ಲೇಷಾಯ ಸಾಕು ಅಂತ ಅನ್ಕೊಂಡು ಅವನು ಹೋಗುವುದಿಲ್ಲ. ಅವನು ಅಂತ ಅನ್ಕೊಳ್ಳಲ್ಲ. ತುಂಬಾ ಬೇಕು, ಇನ್ನೂ ಬಿಗ್ಗು ಅಂತಾನೆ. ಏನ್ ಬಿಗ್ಗೋ ತುಂಬಾ ಜಾಸ್ತಿ ಬೇಕು, ಬೇಕು. ಅನಂತಂ ವದ ಮೇ ವಿತ್ತಂ. ಪ್ರೀತೇಃ ಶ್ರುತಃ ಪ್ರಕರ್ಷೋಪಿ ಸ್ವರ್ಗ ಸ್ವಾರಾಜ್ಯ ಭೇದತಃ ನಾಪಿ ಪ್ರೀತೇರ್ಯತ್ತಾಯಾಃ ಸ್ವರ್ಗ ಶಬ್ದೋಸ್ತಿ ವಾಚಕಃ. ಪ್ರೀತೆ ಶ್ರುತಪುರುಷೋಪಿ ಸ್ವರ್ಗ ಸ್ವರಾಜ್ಯ ನಾಪಿ ಪ್ರೀತೇರ್ಯತ್ತಾಯ ಸ್ವರ್ಗ ಶಬ್ದೋಸ್ತಿ ಯತ್ತಾಯಾಃ ಪ್ರೀತಿಃ ಸ್ವರ್ಗ ಶಬ್ದವಾಚನ ನ ಭವತಿ. ಪ್ರೀತೇಃ ಶ್ರುತಃ ಪ್ರಕರ್ಷಃ ಅಪಿ ಸ್ವರ್ಗಸ್ವರಾಜ್ಯಭೇದತಃ ನ ಅಪಿ ಪ್ರೀತೇಃ ಯತ್ತಾಯಾಃ ಸ್ವರ್ಗಶಬ್ದಃ ಅಸ್ತಿ ವಾಚಕಃ. ಇದಕ್ಕೆ ಪೂರ್ವಕ್ಕೆ ಹೇಳ್ಬೇಕು ಅಂತೀನಿ ಅಲ್ಲ. ಪ್ರೀತೇಃ ಪ್ರಕರ್ಷ ಪ್ರೀತಿಯ ಆನಂದದ ಪ್ರಕರ್ಷವೂ ಕೂಡ ಏನು ಶ್ರುತಃ ಕೇಳಿ ಬಂದಿದೆ. ಅದು ಸ್ವರ್ಗವೂ ಸ್ವರಾಜ್ಯವೂ ಒಂದೇ ಅಲ್ಲಪ್ಪ, ಬೇರೆ ಬೇರೆ ಆಗಿದೆ. ಸ್ವರ್ಗ ಸುಖವೇ ಬೇರೆ, ಸ್ವರಾಜ್ಯ ಸುಖವೇ ಬೇರೆ, ಆತ್ಮಾನಂದ ಸುಖವೇ ಬೇರೆ, ಸ್ವರ್ಗಾನಂದವೇ ಬೇರೆ. ಎರಡು ಪ್ರೀತಿ ಇರ್ಬೋದು, ಆನಂದವೇ ಇರ್ಬೋದು. ಸ್ವರಾಜ್ಯ ಸ್ವರಾಟ್ ಭವತಿ. ಆತ್ಮಜ್ಞಾನಿ ಆದವನಿಗೆ ಯಾರಿಗೂ ಸ್ವರಾಜ್ಯ ಇದೆಯಲ್ಲ. ಅಲ್ಲ ಆದ್ರೆ ಉತ್ತರಾರ್ಧ ನೋಡಿ, ನನಗೆ ಸ್ವರಾಜ್ಯ ಅಂದ್ರೆ ಆತ್ಮನ ಇದು ಅಂತ ಇದ್ದೀರಾ, ಅವ್ರು ಹಾಗೆ ಮಾಡಿಲ್ಲ. ಅವ್ನು ಮಾಡ್ಬೇಕಲ್ಲಿ. ಆಮೇಲೆ ಯಾಕೆಂದ್ರೆ ಇಯತ್ತಾಯ ಪ್ರೀತಿ, ಪ್ರೀತಿ ಯಾವಾಗ ಇಷ್ಟು ಅಂತ ಆದಾಗ ಸ್ವರ್ಗ ಶಬ್ದವೇ ವಾಚಕ ಅಂತ ಏನಾಗಲ್ಲಪ್ಪ. ಅಲ್ಲ ನಾಪಿ ಅದೇ ಇಯತ್ತಾಯ ಪ್ರೀತಿ ಸ್ವರ್ಗ ಶಬ್ದೋ ಅಸ್ತಿ ಶಬ್ದ ವಾಚಕ ಇತ್ಯಪಿ ನಾ ಹಂಗ್ ಮಾಡ್ತಿದ್ದೀರಾ. ಹ್ಮ್ ಅಲ್ಲ ನೀವು ಹಿಂದೆ ಹೇಳಿದ್ರಲ್ಲ ತೈತ್ರಿಯ ಶ್ರುತಿ, ಅದನ್ನೇ ತಗೊಂಡಿದ್ದಾರೆ. ಅದು ಅಲ್ಲ ಅಂತಿದಾರಲ್ಲ.
ಇಲ್ಲಿ ಸ್ವರ್ಗ ಶಬ್ದ ಪ್ರೀತೆ ಪ್ರಕರ್ಷಃ ಯದ್ಯಪಿ ಶ್ರುತೋಪಿ ಪ್ರೀತಿ ಆನಂದದ ಸುಖ ಉತ್ಕರ್ಷವು ಕೇಳಿ ಬಂದರೂ ಕೂಡ ಆನಂದ ಸುಖ ಇದೆಯಲ್ಲ, ಈ ಸ್ವರಾಜ್ಯ ಸುಖವು ಸ್ವರ್ಗ ಸುಖವು ಒಂದೇ ಅಲ್ಲಪ್ಪ, ಬೇರೆ ಬೇರೆ ಆಗಿದೆ. ಸ್ವರಾಜ್ಯ ಸುಖ ಬೇರೆ, ಸುಖ ಬೇರೆ. ಯಾಕಂದ್ರೆ ಈ ಪ್ರೀತಿಯಲ್ಲಿ ಎತ್ತ ಪ್ರೀತಿ ಮಾಡೋದು ಇಷ್ಟು ಅಂತಾದಾಗ ಅದಕ್ಕೆ ವಾಚಕವಾಗಿ ಸ್ವರ್ಗ ಶಬ್ದವೇ ಇದೆ ಅಂತ ಏನಿಲ್ಲಪ್ಪ. ಆ ಪ್ರೀತಿಗೆ ಸ್ವರ್ಗ ಶಬ್ದವೇ ವಾಚ್ಯ, ಇನ್ನೇನು ವಾಚ್ಯವಿಲ್ಲ ಅಂತ ಹಾಗೇನಿಲ್ಲಪ್ಪ. ಪ್ರೀತೆ ಸ್ವರ್ಗ ಶಬ್ದ ಅಸ್ತಿ ವಾಚಕ. ಎತ್ತಾಯ ಪ್ರೀತಿ ಇಷ್ಟು ಅಂತಾಗಿರುವ ಪ್ರೀತಿಗೆ ಸ್ವರ್ಗ ಶಬ್ದವೇ ವಾಚಕ ಅಂತೇನೇನಿಲ್ಲ, ಹಾಗೇನಿಲ್ಲಪ್ಪ. ಮಕ್ಕಳ ಪ್ರೀತಿ, ದುಡ್ಡಿನ ಪ್ರೀತಿ, ಕಾರಿನ ಪ್ರೀತಿ, ಸ್ವರ್ಗ ಶಬ್ದ ಪ್ರೀತಿ ಯಾಕಾಗಬೇಕು? ನೀವೇನು ಕೆಲಸ ಮಾಡ್ತಿದ್ದೀರಾ? ಸ್ವರ್ಗ ಶಬ್ದ ಅದಕ್ಕೆ ಹೆಂಗ್ ಮಾಡ್ತಿರೋಲ್ಲ ನೋಡೋಣ, ಇದಾಗಲಿ ಇವಾಗ. ಆಮೇಲೆ ಎಲ್ಲ ಕೆಲಸ ಬಳಸಾಗುತ್ತೆ ಅಂತ. ಅಜಾನನ್ ಸ್ವಸಾಧ್ಯಾರ್ಥಂ ವಿದ್ವಾನ್ ಕಶ್ಚಿತ್ ಪ್ರವರ್ತತೆ ಪ್ರೀತಿರಿಯಾ ಕಾಚಿದಿಷ್ಟಾ ಚೇತ್ ಸ್ವರ್ಗ ಶಬ್ದೇನ ಭಣ್ಯ. ಪ್ರೀತಿಯ ಪ್ರಕರ್ಷವು ಏನು ಕೇಳಿ ಬಂದಿದೆ, ಆನಂದದ ಉತ್ಕರ್ಷತೆಯು ಏನು ಕೇಳಿ ಬಂದಿದೆ, ಅಲ್ಲೂ ಕೂಡ ಸ್ವರ್ಗ ಸ್ವರಾಜ್ಯಗಳಿಗೆ ಭೇದವಿರುವುದರಿಂದ, ಬೇರೆ ಬೇರೆ ಆಗಿರುವುದರಿಂದ ಒಂದು ಪರಿಮಿತಿ ಇರುವ ಆನಂದಕ್ಕೆ, ಪರಿಮಿತಿ ಇರುವ ಪ್ರೀತಿಗೆ ಒಂದು ಪರಿಮಿತಿ ಇರುವ ಪ್ರೀತಿಗೆ ಸ್ವರ್ಗ ಶಬ್ದವೇ ವಾಚಕವು ಎಂಬುದೇನಿಲ್ಲ. ನಾಸ್ತಿ ಇತ್ಯಪಿ ನಾಸ್ತಿ. ಪರಿಮಿತಿ ಇರುವಂತಹ ಪ್ರೀತಿಗೆ ಸ್ವರ್ಗ ಶಬ್ದವೇ ವಾಚಕ, ಸ್ವರ್ಗ ಶಬ್ದಕ್ಕೆ ಅದು ಸ್ವರ್ಗ ಶಬ್ದ ವಾಚ್ಯ, ಸ್ವರ್ಗ ಶಬ್ದಕ್ಕೆ ಅದು ವಾಚಕ ಎಂಬುದೇನಿಲ್ಲ. ಪ್ರೀತಿಯ ವಾಚಕ ಸ್ವರ್ಗ ಶಬ್ದ ಆಯ್ತು ನಾ ಅಂತ. ಪ್ರೀತಿಗೆ ವಾಚಕ, ಪ್ರೀತಿಯಿಂದ ಕರೆಸಿಕೊಂಡು ಸ್ವರ್ಗ ಶಬ್ದವೇ ಎಂಬುದೇನು ಏನಿಲ್ಲಪ್ಪ, ಹಾಗೇನಿಲ್ಲಪ್ಪ. ಎಲ್ಲ ಬ್ರಹ್ಮಲೋಕವೂ ಪ್ರೀತಿಯ. ಈ ಸ್ವರ್ಗ ಅಂದ್ರೆ ಯಾವ ಇಟ್ಕೋದ್ಯಾ? ಪಿತೃಲೋಕವೋ ಇಂದ್ರಲೋಕವೋ ಯಾವ ಇಟ್ಕೋದ್ಯಾ? ಅದಕ್ಕಿಂತ ಹೆಚ್ಚು ಸುಖ ಇದೆಯಲ್ಲಪ್ಪ ಲೋಕದಲ್ಲೇ. ಎಲ್ಲ ಬ್ರಹ್ಮಲೋಕಕ್ಕೆ ಹೋದ ಇನ್ನೂ ಹೆಚ್ಚು, ವಿರಾಪುರುಷ ಲೋಕ ಸ್ವರ್ಗಕ್ಕಿಂತ ಹೆಚ್ಚು, ಹೆಣ್ಣು ಗರ್ಭ ಲೋಕ ಇನ್ನೂ ಹೆಚ್ಚು. ಮತ್ತೆ ಹೇಳಿದ್ರು ಈ ಸಿದ್ಧಾಂತೋಪಕ್ರಮ ಪೂರ್ವಕ್ಷೋಪಕ್ರಮ ಅಂತ ಮಾಡ್ಕೊಂಡಿದಾರಲ್ಲ, ಇದರಲ್ಲೇ ಇದು ಒಂದು ಸರಿ ಇಲ್ಲ ಅಂತ ಹೇಳಿದ್ರು. ಜ್ಞಾಪಕ ಅಂದ್ರು. ಅವರೇನೋ ಅವ್ರಿಗೆ ಮಾಡ್ಕೊಂಡು ಮಾಡಿದ್ದಾರೆ ಹೊರತು ಹಾಗೆ ಅನ್ಸಲ್ಲ ಆ ಶ್ಲೋಕ ನೋಡಿದ್ರೆ ಅಂತ. ಯಾವುದಕ್ಕೆ ಯಾವುದು ಸಾಧ್ಯ ಅಂತ ಗೊತ್ತಿಲ್ವೋ ಅಲ್ಲಿ ಯಾರು ತೊಡಗೋಲ್ಲಪ್ಪ. ಇವಾಗ ಸೋಮಿಯಾಗ ಸ್ವರ್ಗಕ್ಕೆ ಸಾಧನ ಅಂದ್ಕೊಂಡು ಸಮಯ ತೊಡಗ್ತಾರೆ. ಅದಕ್ಕೆ ಸಾಧ್ಯ ಸಂಬಂಧ ಗೊತ್ತಿದೆ ಹೋದ್ರೆ ಆಗ ಆ ಸಾಧನ ಯಾರು ಮಾಡ್ಕೋಬಾರಪ್ಪ. ತನ್ನ ಸಾಧ್ಯದ ಅರ್ಥವನ್ನು ಅರಿಯದೆ ಯಾವನೊಬ್ಬನೂ ಆ ಸಾಧನೆಯಲ್ಲಿ ತೊಡಗೋದಿಲ್ಲ. ಇನ್ನು ಶ್ಲೋಕ ಕೊಡ್ಬೇಕಾ? ನಚಾಜಾನನ್ ಸ್ವಸಾಧ್ಯಾರ್ಥಂ ವಿದ್ವಾನ್ ಕಶ್ಚಿತ್ ಪ್ರವರ್ತತೆ ಪ್ರೀತಿರ್ಯಾ ಕಾಚಿದಿಷ್ಟಾ ಚೇತ್ ಸ್ವರ್ಗ ಶಬ್ದೇನ ಭಣ್ಯತೆ. ಸ್ವರ್ಗವೇ ಅನ್ನ ಆಕಾಶ ಪ್ರೀತಿ ಲೋಕದಲ್ಲಿ ಸಂಗೀತ ಈ ಸ್ವರ್ಗ ಅನ್ನ ಆಕಾಶ ಪ್ರೀತಿ ಇದು ಒಳ್ಳೆ ಭಕ್ಷ್ಯ ಭೋಜ್ಯ ಇದೆ. ಈ ಸ್ವರ್ಗ ಅಂತ ಆಕಾಶ ಪ್ರೀತಿ ಸ್ವತಂತ್ರ ಕಾರಣ ಮಾಡ ಅಜಾನನ್ ಸ್ವಸಾಧ್ಯಾರ್ಥಂ ವಿದ್ವಾನ್ ಕಶ್ಚಿತ್ ಪ್ರವರ್ತತೆ ಪ್ರೀತಿಃ ಯಾ ಕಾಚಿತ್ ಅರ್ಥಕ್ಕೆ ಅರ್ಥ ಯಾವ್ದಾದ್ರು ಅಂತ ಇಷ್ಟ ಚೇತ್ ಸ್ವರ್ಗ ಶಬ್ದೇನ ಭಣ್ಯತೆ. ಅಜಾನನ್ ಸ್ವಸಾಧ್ಯಾರ್ಥಂ ಅಜಾನನ್ ತನ್ನ ಸಾಧನೆಗೆ ಸಾಧ್ಯ ಯಾವುದು ಅನ್ನೋದನ್ನು ಅರಿಯಿದೆ. ಯಾವ ಸಾಧನ ಆಗಲೂ ಸರಿ, ಅಗ್ನಿಹೋತ್ರಕ್ಕೆ ಏನು ಸಾಧ್ಯ ಅಥವಾ ಈ ಇದಕ್ಕೇನು ಸಾಧ್ಯ, ಸಾಧನೆಗೆ ಸಾಧ್ಯ ಏನು ಅನ್ನೋದನ್ನು ಅರಿದೇ ಹೋದರೆ
ಯಾವ ತಿಳಿದವನು ಅದನ್ನು ತೊಡಗೋಲ್ಲ. ಗೊತ್ತಿರಬೇಕು ಈ ಸಾಧನ ಇದಕ್ಕೆ ಸಾಧ್ಯ, ಈ ಸಾಧನ ಹಾಗಿದ್ದು ಅದನ್ನು ಮಾಡ್ತಾನೆ ಹೊರತು ಸಾಧನಕ್ಕೆ ಇಂಥ ಸಾಧ್ಯ ಅಂತ ತಿಳಿದೇ ಇದ್ದವನು ಆ ಸಾಧನ ಮಾಡಕ್ ಹೋಗೋದಿಲ್ಲ. ಹೌದಾ, ಲೋಕದಲ್ಲಿ ಸ್ಕೂಟರ್ ಹೋದ್ರೆ ನಮ್ಮ ಮಿಸ್ಟಿಗೆ ಮುಟ್ತೀವಿ, ಅಂಗಡಿ ಮುಟ್ತೀವಿ ಇಂದ ಹೋಗ್ತಾರೆ. ಗೊತ್ತಿಲ್ಲ ಸ್ಕೂಟರ್ ಹೋಗ್ತಾ ಇದ್ವಿ, ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲ ಹೋಗ್ಬೋದು ಅಂದ್ರೆ ಎಲ್ಲ ಹೋಗ್ತಾರೆ. ಲೋಕದಲ್ಲೂ ಅಷ್ಟೇ, ಯಾವ ಪ್ರೀತಿ ಆದ್ರೂ ಕೂಡ ಆ ಕಾಲ ತಕ್ಕ ಸ್ವರ್ಗ ಕಣಪ್ಪ ಅಂತಾರೆ ಲೋಕದಲ್ಲಿ. ಸ್ವರ್ಗ ಹೆಂಗಿತ್ತು ಗೊತ್ತಾ, ಮಜಾ ಹೊಡೆದಿ ಆ ಊಟಕ್ಕೆ ಹೋಗಿದ್ವಿ, ಏನ್ ಊಟ ಅಂದ್ರೆ ಇವತ್ತು ಊಟ ಸ್ವರ್ಗ ಕಂಡ್ರಿ ಅಂತಾರೆ. ಲೋಕದಲ್ಲಿ ಅದಿದೆ, ಬಣ್ಣಿದೆ, ಸ್ವರ್ಗ ಶಬ್ದ ಬಣ್ಣಿದೆ ಲೋಕೆ. ಆಕಾಶ ಪ್ರಿಯ ತದ್ವಿಧಾ ಪ್ರಿಯ ಭಾರ್ಯ ಸಂಪರ್ಶಕ್ತ ಸ್ವರ್ಗ ಅಂತಾನೆ. ಅಯ್ಯೋ ಕೆರ್ಕೊಂಡು ಹೋಗಲ್ಲ, ಅದು ಕಡ್ತ ಕೆರ್ಕೊಂಡ್ರೆ ಸ್ವರ್ಗ ಆಗುತ್ತೆ. ಹ್ಞೂ, ಕಡ್ತ ಕೆರ್ಕೊತ್ಬೇಕಾದ್ರೆ ಸ್ವರ್ಗದ ಪಾಮನಂ ಕಂಡು ಏನೇನೆಂದು ಇದ್ರೆ ಬರೆದಿದ್ದಾರೆ ಸದಸ್ಯಾಚಾರ್ಯರು. ಕಜ್ಜಿಯನ್ನ ಇದನ್ನ ಹುಳ್ಕಡ್ಡಿ ತಿಕ್ಕೊಳ್ತಿರ್ಬೇಕಾದ್ರೆ ಆನಂದ ಆಗತ್ತೆ ಅಂತ. ಭಾವನ ಕಂಡು ಏನಂತ. ಯಾಕಾಶಿತ್ ಅವ್ಯಕ್ಖಿತ ವಿಶೇಷಾಣಾಂ ಫಲಭೂತ ಪ್ರೀತಿ ತನ್ಮಾತ್ರ ಶಬ್ದಿತು ಚೇದಿತ್ಯ ಅನುವಾದಾರ್ಥ. ಅನುವಾದ ಅಂತ ಲೋಕದಲ್ಲಿ ಅದನ್ನ ಅಷ್ಟು ಮಾತ್ರ ಸ್ವರ್ಗ ಹೋಗಿದ್ವಿ, ರಾಮೇಶ್ವರಕ್ಕೆ ಹೋಗಿದ್ವಿ, ಸ್ವರ್ಗ ಅಂತಾರೆ. ಖುಷಿ ಆಯ್ತು ಅನ್ನಕ್ಕೆ. ಲೋಕದಲ್ಲಿ ಸತ್ತತ್ ಕಾಲದ ಆನಂದವನ್ನು ಸ್ವರ್ಗ ಅಂತ ಅದು ಇದು ಮಾಡೋದು ಉಂಟು. ಅದ್ ಮಾತ್ರಕ್ಕೆ ಹಾ, ಇದು ಪೂರ್ವ ಸಿದ್ಧಾಂತಕ್ಕೆ ವಿಚಾರಪ್ಪ. ಪೂರ್ವಕ್ಕೆ ಸಿದ್ಧಾಂತ ಜನರ ವಿಷಯ ಕೊಡುತ್ತಾ ಇದ್ದಾರೆ. ಜ್ಞಾಪಕ ಅಲ್ಲ, ಜ್ಞಾಪಕ ಈ ವಿಷಯ ಇಟ್ಕೊ, ಇದನ್ನ ವಿಷಯ ಇಟ್ಕೊ, ಜ್ಞಾಪಕ ಮಾಡ್ಕೊ ಅಂತ. ಅದು ರಿಟರ್ನ್ ಬರದಾ? ಯಾವ ಸಾಧನೆಯಾದರೂ ತನ್ನ ಸಾಧ್ಯದ ಅರ್ಥವನ್ನ ಯಾವ ವಿದ್ವಾಂಸನಾದವನು ತನ್ನ ಸಾಧನೆ ಅರ್ಥವನ್ನ ಅರಿಯದೇನೆಯೇ ಯಾವ ಕರ್ಮದಲ್ಲಿ ಸಾಧನೆ ತೊಡಗೋದಿಲ್ಲ. ಯಾವ ತನ್ನ ಸಾಧನಕ್ಕೆ ಫಲವನ್ನು ಅರಿಯದೆ ಯಾವ ಕರ್ಮದಲ್ಲೂ ತೊಡಗುವುದಿಲ್ಲ. ಕಶ್ಚಿತ್ ಯಾವ ವಿದ್ವಾಂಸನು ತಾನು ಮಾಡುವ ಸಾಧನೆಗೆ ಸಾಧ್ಯಾರ್ಥವನ್ನು ತಿಳಿಯದೆ ತೊಡಗುವುದಿಲ್ಲ. ಯಾವನೊಬ್ಬ ವಿದ್ವಾಂಸನು ತನ್ನ ಸಾಧನೆಗೆ ಪ್ರಯೋಜನವನ್ನು ಅರಿಯದೆ, ತನ್ನ ಸಾಧನೆಗೆ ಸಾಧ್ಯಾರ್ಥವನ್ನು ಅರಿಯದೆ ಆ ಸಾಧನೆಗೆ ತೊಡಗುವುದಿಲ್ಲ. ಅಷ್ಟೇ ಅಲ್ಲದೆ ಲೋಕದಲ್ಲಿ ಯಾವ ಒಂದು ತತ್ತತ್ಕಾಲಕ್ಕೆ ಹೆಚ್ಚಿನ ಪ್ರೀತಿಯಾಗುತ್ತದೆಯೋ ಅದನ್ನು ಸ್ವರ್ಗವೆಂಬುದಾಗಿಯೂ ಕಳೆಯುತ್ತಾರೆ. ಸರಿ, ತತ ಕಿಮ್ ಏನಾಯ್ತು ಇದರಿಂದ? ಇಲ್ಲಿ ಹೋಗೋಣ ಇವಾಗ 1168 ಓ, ಇದು ಸಂಬಂಧ ಆದ್ರೆ ಮುಗಿದೋಯ್ತು.